ಆಗೋಯ್ತು, ಟಿವಿ ಕೂಡ ಆನ್ ಆಯ್ತು, ಸುಷ್ಮಾ ಟಿವಿಯಲ್ಲಿ ಬಂದಾಯ್ತು. ಇನ್ಯಾಕ್ ತಡ, ಕಾರ್ಯಕ್ರಮನ ಶುರು ಮಾಡೋಣ. ಆಫೀಸ್ ಕೆಲಸದಲ್ಲೇ ಬಿಸಿ ಆಗಿರೋ ಅಪ್ಪ, ಸೀರಿಯಲ್ ನೋಡ್ತಾ ಸಮಯ ಕಳಿಯೋ ಅಮ್ಮ, ಫೇಸ್ಬುಕ್ ಅಲ್ಲಿ ಸ್ಟಡೀಸ್ ಮುಗಿಸೋ ಸಿಸ್ಟರ್ಸ್, ಪಾಕೆಟ್ ಮನಿ ಖಾಲಿ ಆದ್ಮೇಲೆ ಮನೆಗೆ ಬರೋ ಬ್ರದರ್ಸ್, ಪ್ರಪಂಚನೇ ಫಾಸ್ಟ್ ಫುಡ್ ತಿನ್ಕೊಂಡು ಬದುಕ್ತಾ ಇರೋ ಈ ಕಾಲದಲ್ಲಿ ಸಂಬಂಧಗಳನ್ನ ಸ್ಟ್ರಾಂಗ್ ಮಾಡಕ್ಕೆ ಶುರು ಆಗಿದೆ ಜೀನ್ಸ್. ಇದು ಜೀನ್ಸ್. ಇಲ್ಲಿರುತ್ತೆ ಫುಲ್ ಎಂಟರ್ಟೈನ್ಮೆಂಟ್, ಜೊತೆಗಿರುತ್ತೆ ಸಂಬಂಧಗಳ ಕಮಿಟ್ಮೆಂಟ್. ಕೋಪರ್ಡ್ ಬೈ ಸ್ವಸ್ತಿಕ್ಸ್ ಗುಲಾಬ್ ಜಾಮೂನ್, ಸ್ಪೆಷಲ್ ಪಾರ್ಟ್ನರ್ ಕಾಟನ್ ಮ್ಯಾಟ್ರೆಸಸ್, ಅಂಡ್ ISO ಪ್ರಾಡಕ್ಟ್, ಉದಯಂ ವರ್ಣ ಫ್ಯಾನ್ಸಿ ಬಾರ್ಡರ್ ಧೋತೀಸ್ ಅಂಡ್ ಶರ್ಟ್ಸ್, ಅಮೃತ್ ನೋನಿ, ಪ್ರತಿ ಹನಿಯಲ್ಲೂ ಆರೋಗ್ಯದ ಅನುಭವ ಮತ್ತು SSVM ಇನ್ಸ್ಟಿಟ್ಯೂಷನ್ಸ್ ಬಾರ್ಲಿ ಜಬರ್ದಸ್ತ್ ಚಪ್ಪಾಳೆ. ಈಗ ನಮ್ಮ ಸ್ಪರ್ಧಿಗಳನ್ನ ವೇದಿಕೆ ಮೇಲೆ ಕರೆಯುವಂತ ಸಮಯ. ಜಬರ್ದಸ್ತ್ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಸರ್ಜಾ ಫ್ಯಾಮಿಲಿಯ ಹೊಸ ಜನರೇಷನ್, ಹುಡುಗಿಯರ ಹಾಟಿನ ಸೆನ್ಸೇಷನ್, ಕರ್ನಾಟಕದ ಸಿಂಗ, ವಾಯುಪುತ್ರ, ಚಿರಂಜೀವಿ ಸರ್ಜಾ ಮತ್ತು ಕರ್ನಾಟಕದ ಹೊಸ ಹೋಪ್ ತಾನ್ಯಾ ಹೋಪ್. ಕಾಕಿ ಡ್ರೆಸ್ ಅಲ್ಲಿ ಖಡಕ್ ಆಗಿ ಬರ್ತೀರಿ ಅನ್ಕೊಂಡೆ. ವಾಟ್ ಇಸ್ ದಿಸ್? ಇಷ್ಟು ಎಲ್ರಿಗೂ ಕಾಕಿ ಅಂದಿದ ತಕ್ಷಣ ಎಲ್ಲ ಪೊಲೀಸ್ ಇನ್ಸ್ಪೆಕ್ಟರು ಖಡಕ್ ಆಗಿ ನೀವ್ ಹೇಳ್ದಂಗೆ ಅಂತಾನೆ ಅನ್ಕೊಂತ ಇದಾರೆ. ಬಟ್ ಅದಲ್ಲ. ಇದು ಸಿನಿಮಾದಲ್ಲೇ ಒಂದು ಡೈಲಾಗ್ ಇದೆ, ಕಾಕಿ ಹಾಕೊಂಡಿರೋನೆಲ್ಲ ಪೊಲೀಸ್ ಅಲ್ಲ, ಕದರಿರೋ ಪ್ರತಿಯೊಬ್ಬನು ಪೊಲೀಸೇ ಅಂತ. ಜನರಿಗೋಸ್ಕರ ಯಾರು ಮುಂದೆ ನಿಂತ್ಕೊಂಡು ಹೋರಾಡ್ತಾರೋ ಅವರೆಲ್ಲ ಒಂಥರ ಪೊಲೀಸ್ ಇನ್ಸ್ಪೆಕ್ಟರ್ಸ್ ಇದ್ದಾಗ, ಪೊಲೀಸ್ ತರನೇ. ಅದಕ್ಕೂ ಅದನ್ನ ತಲೆಯಲ್ಲಿ ಇಟ್ಕೊಂಡು ಸುಮ್ಮನೆ ಕಾಕಿ ಅಂತ ಇಟ್ಟಿದ್ವಿ. ಎಲ್ಲಿಂದ ಈ ತರ ಡೈಲಾಗ್ಸ್ ಗಳು ಬರೀತಾರೆ? ಆ ಡೈಲಾಗ್ ಕೇಳ್ತಿದಂಗೆ ಒಂಥರ ರೋಮಾಂಚ. ಮಾಸ್ಟಿಂಗ್ ಕೇಳ್ಬೇಕು, ಅದಕ್ಕೆ ಕೂತ್ಕೊಂಡು ಬೆಳಗ್ಗೆ ರಾತ್ರಿ ಎಲ್ಲ ಬರೀತಾ ಇರ್ತಾರೆ ಅವರೆಲ್ಲ. ಸೊ ತಾನ್ಯಾ ಅವರೇ, ಸಿನಿಮಾದಲ್ಲಿ ನೀವೇನ್ ಮಾಡ್ತಾ ಇದ್ದೀರಾ? ಚಿತ್ರದಲ್ಲಿ ನನ್ನ ಪಾತ್ರ ಒಂದು ಟ್ರೆಡಿಷನಲ್ ರೋಲ್. ಟ್ರೆಡಿಷನಲ್ ಹುಡುಗಿ? ಹೌದು ಹೌದು. ಆ ಹುಡುಗಿ ತುಂಬಾ ಸ್ಟ್ರಾಂಗ್ ಮೈಂಡೆಡ್ ಮತ್ತೆ ಇಂಡಿಪೆಂಡೆಂಟ್ ಹುಡುಗಿ. ಅಂಡ್ ಚಿತ್ರದಲ್ಲಿ ಚಿರು ಸರ್ ಕ್ಯಾರೆಕ್ಟರ್ಗೆ ತುಂಬಾ ಸಪೋರ್ಟ್ ಮಾಡ್ತಾಳೆ. ಆಕ್ಚುಲಿ ನಾನು ಒಂದು ತುಂಬಾ ಖುಷಿ ಪಡೋ ವಿಷಯ ಏನಪ್ಪಾ ಅಂದ್ರೆ, ತುಂಬಾ ಜನ ಹೀರೋಯಿನ್ಸ್ ಕನ್ನಡದಲ್ಲಿ ಮಾತಾಡಕ್ ತುಂಬಾ ಕಷ್ಟಪಡ್ತಾರೆ, ಬಟ್ ಎಷ್ಟು ಚೆನ್ನಾಗಿ ಮಾತಾಡೋದಪ್ಪ. ನಿಮ್ ಕನ್ನಡಕ್ಕೆ ಒಂದು ಸಲಾಮ್ ನಮ್ಮ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಸೊ ಫುಲ್ ಜೋಶಲ್ಲಿದ್ದೀರಿ. ನಮ್ಮ ಆಟನ ಶುರು ಮಾಡ್ಬಿಡೋಣ? ಖಂಡಿತ. ಜಬರ್ದಸ್ತ್ ಚಪ್ಪಾಳೆ ಬರ್ಲಿ ಚಿರು ಹಾಗೂ ತಾನ್ಯಾ ಅವ್ರಿಗೆ. ಈಗ ನಮ್ಮ ಕಾರ್ಯಕ್ರಮ ಶುರು ಮಾಡೋಣ. ಅದಕ್ಕೂ ಮುಂಚೆ ನಾವ್ ಏನ್ ಹೇಳ್ಬೇಕು ಆಡಿಯನ್ಸ್? ಜೈ ಆಂಜನೇಯ. ಓಕೆ, ನಮ್ಮ ಕಾರ್ಯಕ್ರಮದ ಮೊದಲನೇ ಸುತ್ತನ್ನ ಶುರು ಮಾಡೋಣ. ನಮ್ಮ ಕಾರ್ಯಕ್ರಮದ ಮೊದಲನೇ ಸುತ್ತು ಪೇರ್ ವಿತ್ ಪೇರೆಂಟ್ಸ್. ಪೇರ್ ವಿತ್ ಪೇರೆಂಟ್ಸ್ ಅಲ್ಲಿ ಆಟ ಆಡಕ್ ಬರ್ತಾ ಇರೋಂತ ಮುದ್ದಾದ ಮಕ್ಕಳು ಸ್ಟೇಜ್ ಮೇಲೆ ಬನ್ನಿ ಪ್ಲೀಸ್. ಪೇರ್ ವಿತ್ ಪೇರೆಂಟ್ಸ್ ನಲ್ಲಿ ಭಾಗವಹಿಸ್ತಿರೋ ತಾಯಂದ್ರಿಗೆ ಬರಲಿ ಜಬರ್ದಸ್ತ್ ಚಪ್ಪಾಳೆ. ನಿಮ್ಮನ್ನ ನೋಡಿ ಫುಲ್ ಸ್ಮೈಲ್ ಬಂದ್ಬಿಡ್ತು ಎಲ್ಲ ತಾಯಂದ್ರಿಗೂ. ಈ ಸುತ್ತಲ್ಲಿ ಏನಪ್ಪಾ ಅಂದ್ರೆ, ಇಲ್ಲಿ 3 ಜನ ತಾಯಂದ್ರಿದ್ದಾರೆ, ಈ ಕಡೆ 5 ಜನ ಮಕ್ಳಿದ್ದಾರೆ. ಇನ್ನಿಬ್ರನ್ನ ನಿಮ್ಮಂತ ಟ್ಯಾಲೆಂಟೆಡ್ ಪರ್ಸನಾಲಿಟೀಸ್ ಬರ್ತಿರಲ್ಲ, ಕನ್ಫ್ಯೂಸ್ ಮಾಡಕ್ಕೆ ಅಂತ ಇಟ್ಟಿರ್ತೀವಿ. ಬಟ್ ನೀವು ಕನ್ಫ್ಯೂಸ್ ಆಗಲ್ಲ, ನಂಗೆ ಗೊತ್ತು ಅಂತ ನಾವು ಅನ್ಕೊಂಡಿದೀವಿ. ನೋಡೋಣ. ಓಕೆ, ನೀವು ಮಾಡ್ಬೇಕಾದ್ರೆ ವೆರಿ ಸಿಂಪಲ್. 3 ಜನ ತಾಯಂದ್ರಲ್ಲಿ ಇಬ್ರನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಮಕ್ಳ ಜೊತೆ ಮ್ಯಾಚ್ ಮಾಡ್ತಾ ಹೋಗಿ. ಏನಾದ್ರೂ ಅದು ಪರ್ಫೆಕ್ಟ್ ಮ್ಯಾಚ್ ಆಯ್ತು ಅಂದ್ರೆ ಪ್ರತಿ ಪರ್ಫೆಕ್ಟ್ ಮ್ಯಾಚ್ಗೆ ನಿಮ್ಗೆ ಸಿಗುತ್ತೆ 50,000 ರೂಪಾಯಿ. ಸೊ ನೀವು 2 ಸರಿ ಉತ್ತರ ಕೊಟ್ರೆ ಈ ಸುತ್ತಲ್ಲಿ ನೀವು ಗೆಲ್ಬೋದಾದಂತ ಮೊತ್ತ 1 ಲಕ್ಷ ರೂಪಾಯಿ. ಓಕೆ, ಇವಾಗ 3 ಜನ ತಾಯಂದ್ರಲ್ಲಿ ಇಬ್ರನ್ನ ಸೆಲೆಕ್ಟ್ ಮಾಡಿ. ಅವ್ರ ಹೆಸರು ನೋಡಿ ಎಷ್ಟು ಚೆನ್ನಾಗಿಟ್ಟಿದೀವಿ ನಾವು, ABC.
I'll go with Choose A. ಮಾಡಿ. A. ಎ ಇಂದ ಶುರು ಮಾಡ್ಲಾ? Okay. ಪೇರೆಂಟ್ ಎ ಪ್ಲೀಸ್. ಚೈಲ್ಡ್ 1 ಏನಾದ್ರೂ ಹೋಲಿಕೆ ಅನ್ನಿಸ್ತಾ ಇದೆಯಾ? No. ಯಾಕಿಲ್ಲ? ಪಾಪ ಮಗು ಆ, ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಹತ್ರ ಹೋಗಿ ಇನ್ನ ಜಾಸ್ತಿ ಮಾಡ್ಸೋಣ ಅಂತ ಚಿರು ಅವರ ಒಂದು ಅನಿಸಿಕೆ. ಏನಮ್ಮ ನಿನ್ನ ಹೆಸರು? ಸ್ಪಂದನನಾ ನಿನ್ನ ಹೆಸರು? ವೆರಿ ಗುಡ್. ನಂಗೊಂದು ಮುತ್ಕೊಡು. ಸರಿ, ಇಲ್ಲೋಗಿ ಮುತ್ತಿಸ್ಕೊಂಡ್ರಲ್ಲ, ಅಲ್ಲೋಗಿ ಇಸ್ಕೊಳಲ್ವ ಏನು? ಅಲ್ಲ, ಕೇಳಿದೆ ಆ ಥರ ಏನಾದ್ರು ಇದ್ರೆ ಹೋಗ್ಬೋದು ಅಂತ. ಅಪ್ಪನ ಹೆಸರೇನು? ಪ್ರಕಾಶ್. ಅಮ್ಮನ ಹೆಸರೇನು? ಗೊತ್ತಿಲ್ಲ. ಸರಿ, ಅವ್ರ ತಾನೆ ನಿಮ್ಮಮ್ಮ. ಅವಳು ಎಲ್ಲ 3 ಕೇಳಿ 3ಕ್ಕೂ ಅಂತಾಳೆ. ಯಾರು ನಿಮ್ಮಮ್ಮ ಇದ್ರಲ್ಲಿ? ಏನಾ ಬೀನಾ ಸೀನಾ? ಏ. ಏನಾ? ಹೊಡಿಯುಸೆ ಸಿ. ಸೀನಾ. ನನಗೂ ತುಂಬಾ ಸ್ಟ್ರಾಂಗ್ ಆಗಿ ಇವರೇ ಅಂತ ಅನ್ನಿಸ್ತಾ ಇದೆ. ಸಿ 100%. ಪಕ್ಕನಾ? 50,000 ರೂಪಾಯಿ ಅಮ್ಮ. ಯಾ ಇಟ್ಸ್ ಸಿ. ಸರ್, ಪಕ್ಕದಕ್ಕೆ ಹೋಗೋಣ. ಓಕೆ, ಚೈಲ್ಡ್ 2. ಇವಾಗ ಮ್ಯಾಚ್ ಮಾಡಿ ಸರ್. ಟೀಚರ್ಸ್ ನೋಡ್ತಾ ಸಿ ಇದ್ದೀರಾ? ಸಿ ಇವನ್ ದಿಸ್ ಇಸ್ ಸಿ. ನೀನು ಏನಮ್ಮ ನೀನು ಒನ್ನಗೂ ಸಿ ಅನ್ನೋ ಎಲ್ಲರೂ ಸಿ ಅಂತೀಯಲ್ಲಮ್ಮ. ಓಕೆ, ಚೈಲ್ಡ್ 3 ನೋಡೋಣ. ಇಲ್ಲ ಈವನ್ ಐ ಡೋಂಟ್ ಥಿಂಕ್ ಸೊ. ಇಲ್ಲ. ಓಕೆ, ಚೈಲ್ಡ್ 4. ಯಾರು ನಿಮ್ಮಮ್ಮ ಇದ್ರಲ್ಲಿ? ನಂಗೆ ಗೊತ್ತಿಲ್ಲ. ನಿಮ್ಮಮ್ಮ ಯಾರಂತ ಗೊತ್ತಿಲ್ಲ ನಿನಗೆ? ಯಾರು ಹೇಳು? ಚಾಕ್ಲೇಟ್ ಕೊಡಿಸ್ತೀನಿ. ಬೇಡ. ಬೇಡವಾ? ನಾವು ಅದನ್ನೇ ಕೊಡ್ಸಿರೋದು. ಓಕೆ, ಫೈನಲ್ ಆಗಿ ಚೈಲ್ಡ್ 5. ವಾಟ್? ಎ. ಸ್ಮೈಲ್ ಸೇಮ್ ಇದೆ. ನಗಮ್ಮ ನಗು. ಅಷ್ಟೇ. ಐ ಫೀಲ್ ನಂಬರ್ 1 ಇಸ್ ಎ. ಸಿ ದ ಫೀಚರ್ಸ್. ಅಲ್ಲಿ ಮೂಗು ಒಂದೇ ತರ ಇದೆ, ಕಣ್ಣು ಆಲ್ಮೋಸ್ಟ್ ಒಂದೇ ತರ ಇದೆ. ನನಗೆ ಗೊತ್ತಿರಂಗೆ. ಓಕೆ ಎ. ಓಕೆ ಫೈನ್, ಡನ್. ಲಾಕ್. ಆಮೇಲೆ ನಮ್ ತಾನಿಯ ಮೇಲೆ ಏನಾದ್ರು ಅನ್ಬೇಕಲ್ಲ ತಪ್ಪಿದ್ರೆ. ಅನ್ಯಾ ಹೋಪ್ ಮೀ. ಎ ಡನ್ ಫೈನಲ್. ಒಳ್ಳೆ done, final. ಲವ್ ಮೀ ಅಂದಾಗೆ ಹೋಪ್ ಮೀ. 1 is A. ತಾನ್ಯಾ, ನನಗೇನೋ ನೀವ್ ಹೇಳಿದ್ ಸರಿ ಅಂತ ಅನ್ನಿಸ್ತದೆ. ಅದೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಮ್ಮ. ಫುಲ್ ಇದೆಲ್ಲ ಕನ್ಫ್ಯೂಸ್ ಮಾಡ್ತಾ ಇರೋದು. ನನಗೆ ಗೊತ್ತಿರಂಗೆ 1 is A. ಹೌದಾ? ಓಕೆ, ಏನಂತೀರಪ್ಪ? ಅವ್ರು ಎಲ್ಲದಕ್ಕೂ ಹಿಂಗೆ ಅನ್ನೋದು. ಇದು ತಪ್ಪಲ್ವೇನ್ರ? ಓಕೆ, ಸೊ ಈಗ ಫ್ರೀಸ್ ಮಾಡೋಣ. ಫ್ರೀಸ್. ಚೈಲ್ಡ್ 1 ಅಂತ ಫ್ರೀಸ್ ಮಾಡ್ತಾ ಇದ್ದಾರೆ. ಅಧ್ಯಕ್ಷರೇ, ಇದು ಸರಿನಾ ತಪ್ಪ? ಕರೆಕ್ಟಾಗಿ ಹೇಳಿದ್ನ ನಾನು. ಓಕೆ, ಫಸ್ಟ್ ಬಾಲ್ ಅಲ್ಲೇ ಸಿಕ್ಸರ್ ಹೊಡೆದು ಗೆದ್ದಿದ್ದಾರೆ 50,000 ರೂಪಾಯಿಗಳು. ಈಗ ನೆಕ್ಸ್ಟ್ ಬಾಲ್ ಅಲ್ಲೂ ಸಿಕ್ಸರ್ ಹೊಡಿತೀರಾ ಅಂತ ನೋಡೋಣ. ಟ್ರೈ ಮಾಡೋಣ. ಓಕೆ, ಈ ನೆಕ್ಸ್ಟ್ ಯಾವ ಪೇರೆಂಟ್ನ ಸೆಲೆಕ್ಟ್ ಮಾಡ್ತೀರಪ್ಪ? ಬೀನಾ ಸೀನಾ? ಟೀಮ್ ಸೆಲೆಕ್ಟ್ ಮಾಡಿದೀವಿ. ವಾಹ್, ಟೀಮ್ ಸೆಲೆಕ್ಟ್ ಮಾಡಿರೋದು ಬಂದು B. ಪೇರೆಂಟ್ ಬಿ. ಪೇರೆಂಟ್ ಬಿ. ಓಕೆ, ಪೇರೆಂಟ್ ಬಿ ಆನ್ ಸ್ಕ್ರೀನ್. ಚೈಲ್ಡ್ 2. No. ನೋ. ನೋ. No. ಚೈಲ್ಡ್ 5.
ಆದ್ರೂ ಬೇರೆ ಮಕ್ಕಳನ್ನ ನೋಡಿ ಅನ್ನೋದು ನನ್ನ ಆಸೆ. ಕನ್ಫರ್ಮ್ ಆಲ್ರೆಡಿ ಆಯ್ತು. ನನ್ನ ಆಸೆಗೆ ನೋಡ್ಬಿಡಿ ಸರ್, ಹೋಗ್ಲಿ ಪ್ಲೀಸ್. ನೋಡಿದ್ದೀನಿ. ಚೈಲ್ಡ್ 3. ಇಲ್ಲ, ನನ್ಗೆ ಕೇಳಿದ್ರೆ ಇವ್ರು ಬಂದು No. ಪೇರೆಂಟ್ ಸಿ ಅಂತ ಅನ್ಸುತ್ತೆ ಇವ್ರನ್ನ ನೋಡಿದ್ರೆ. ಚೈಲ್ಡ್ 4. ನೋ. ನಗೋ ನೀನು, ಯಾಕೋ ಜಿಗುಪ್ಸಲ್ಲಿದ್ಯಾ? ಅವ್ರ ಅಮ್ಮನ ಮುಂದೆ ಹೇಗ್ ನಗೋದು ಹೀರೋಯಿನ್ ನೋಡಿ ಅಂತ. ಸರಿ, ನಿಮ್ಗೊಂದು ಚಾಲೆಂಜು. ಇವನನ್ನ ನಗ್ಸಕ್ಕಾಗತ್ತಾ ನಿಮ್ ಕೈಯಲ್ಲಿ? ಯಾಕೋ ಗುರಾಯಿಸ್ತಿದ್ಯ ನೀನು? ಅಷ್ಟೇ ನಮ್ದು. ನಗ್ಲಾ? ಏಯ್ ನಗೋ. ಇದನ್ನು ಯಾರಾದ್ರೂ ನಗು ಅಂತಾರ? ಮಕ್ಕಳು ಹೆಂಗ್ ನಕ್ಕಿದ್ರು ಅದು ಚೆನ್ನಾಗೇ ಇರುತ್ತೆ. ಒಟ್ನಲ್ಲಿ ಏನ್ ಬೇಕಾದ್ರೂ ಹೇಳ್ತಿರಲ್ಲ. ಗೆಲ್ಬೇಕಲ್ಲ. ಓಕೆ, ಇದು ಹೋಲಿಕೆ ಇಲ್ಲ ಅಂತ ಅನಿಸ್ತಾ ಇದೆ ನಿಮ್ಗೆ ಪಕ್ಕ? Yes. ಚೈಲ್ಡ್ 5. ಎಸ್ ಲಾಕ್. ಎಸ್ 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 ಯೋಚನೆ ಮಾಡಿ. ಎಸ್ ಎಸ್ ಇಬ್ರು ಒಂದೇ ತರ ಎಲ್ಲ ಕರೆಕ್ಟ್ ಅಲ್ಲಮ್ಮ? ಕರೆಕ್ಟ್ ಕರೆಕ್ಟ್ ಅಲ್ಲಿ ನೋಡಿ ನೀವು, ನೀವು ನೋಡಿ ಅಲ್ಲಿ ನೋ. ಎತ್ತು ಮಗಳನ್ನೇ ಇಲ್ಲ ಅಂತ ಇದ್ರಲ್ಲ, ನೋಡ್ರಾ? ಬಂತಲ್ಲ ಆನ್ಸರ್ ಬಂತಲ್ಲಿ. ಏನಂದ್ರು? ಇಲ್ಲ ಸರ್ ಅಂದ್ರು. ನನ್ ಮಗಳಲ್ಲ. ಅವ್ರು ನಕ್ಕಿದ್ರಲ್ಲ, ಅದು ಕಷ್ಟದಲ್ಲಿ ನಗ್ತಾ ಇರೋದು, ಅದು ಆಕ್ಟಿಂಗ್ ಅದು. ಹಾಗಿದ್ರೆ ನೆಕ್ಸ್ಟ್ ಫಿಲ್ಮ್ ಹೀರೋಯಿನ್ ನಾನೇನಾ? ಸೂಪರ್. ಸೊ ಇವಾಗ ಚೈಲ್ಡ್ 5 ಅಂತ ಫ್ರೀಸ್ ಮಾಡ್ತಾ ಇದೀರಿ. ತಾನ್ಯಾ ಡನ್. ಚೈಲ್ಡ್ 5 ಅಂತ ಫ್ರೀಸ್ ಮಾಡಿದ್ದಾರೆ ಅಧ್ಯಕ್ಷರೇ. ಕಾನ್ಫಿಡೆನ್ಸ್ ಫಿಕ್ಸ್ ಫಿಕ್ಸ್ ಫಿಕ್ಸ್. ವೆರಿ ಕೂಲ್. ಪ್ರಪಂಚನೇ ಒಂದು ರೌಂಡು ಹಾಕಮಂತ ಚಂದ ಸಿಗಲಿಲ್ಲ. ಇವಳ ಅಂದ ವರ್ಣಿಸೋಕೆ ಒಂದು ಜನ್ಮ ಸಾಲಕ್ಕಿಲ್ಲ. ಶಾನೆ ತಾಪದೋಳೆ ನಮ್ಮೂರಿಗೆ, ಶಾನೆ ತಾಪದೋಳೆ, ಶಾನೆ ತಾಪದೋಳೆ ನಮ್ಮೂರಿಗೆ, ಶಾನೆ ತಾಪದೋಳೆ, ಶಾನೆ ತಾಪದೋಳೆ ನಮ್ಮೂರಿಗೆ, ಶಾನೆ ತಾಪದೋಳೆ. ಮೇಡಮ್, ಅವ್ರ ಹತ್ರ ಮಾತ್ರ ಕೇಳಿದ್ದು, ಆಮೇಲೆ ನೀವು ಕೊಟ್ಬಿಟ್ಟಿರಾ ಒಂದ್ರ ಜೊತೆ ಒಂದು ಫ್ರೀ ಅಂತ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. Thank ಥ್ಯಾಂಕ್ you ಯು so much. ಪೇರೆಂಟ್ಸಿ, ಥ್ಯಾಂಕ್ ಯು ಸೋ ಮಚ್ ಮಕ್ಕ. ಸೊ ನಿಮ್ ಸಿನಿಮಾ ಕಲೆಕ್ಷನ್ ತರಾನೇ ಇಲ್ಲೂ ಕಲೆಕ್ಷನ್ ಜೋರಾಗಿ ಭರ್ಜರಿಯಾಗಿ ಓಡ್ತಾ ಇದೆ. ಏನ್ ಕತೆ? ಇದಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ಜನರಿಗೆ. ಯಾಕೆಂದ್ರೆ ಒಂದು ಸಿನಿಮಾನ ಇಷ್ಟು ಪ್ರೀತಿಯಿಂದ ಮಾಡಿದಾಗ ಕನ್ನಡಿಗರು ಒಂದು ಒಳ್ಳೆ ಸಿನಿಮಾನ ನೋಡ್ತಾರೆ ಅನ್ನೋದಕ್ಕೆ ಕಾಕಿನೇ ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ಸೂಪರ್. ಸೊ ತಾನ್ಯ ಅವರೇ, ನೀವು ಈ ಚಿತ್ರನ ಒಪ್ಕೊಳ್ಳೋದಕ್ಕೆ ಕಾರಣ ಏನು? ಇದು ಚಿತ್ರ ಕತೆ ತುಂಬಾ ತುಂಬಾ ಬೇರೆ ಇದೆ. ಅಂಡ್ ಈ ಚಿತ್ರದಲ್ಲಿ ನನ್ನ ಪಾತ್ರ ಕೂಡ ಲೈಕ್ ಇಟ್ಸ್ ವೆರಿ ವೆರಿ ಡಿಫ್ರೆಂಟ್. ಅಂಡ್ ಅದಕ್ಕೆ ಸೊ ಇವರ ಖಾಕಿ ಸಿನಿಮಾಗೆ ಒಮ್ಮೆ ಬರಲಿ ಜಬರ್ದಸ್ತ್ ಚಪ್ಪಾಳೆ. ನಮ್ಮ ಕಾರ್ಯಕ್ರಮದಲ್ಲಿ ಮೊದಲನೇ ಸುತ್ತು ಮುಗಿದ ನಂತರ ನಿಮ್ಮ ಬೊಕ್ಕಸದಲ್ಲಿದೆ 1 ಲಕ್ಷ ರೂಪಾಯಿ. ಈಗ ನಮ್ಮ ಎರಡನೇ ಸುತ್ತಿನ ಆಡೋಣ. ಇದು ನನ್ನ ಪ್ರಕಾರ ನಿಮ್ಗೆ ಸಿಕ್ಕಾಪಟ್ಟೆ ಈಸಿ ಅಂತ ಅನ್ನಿಸ್ಬೋದು, Okay. ಎಸ್ಪೆಷಲಿ ತಾನ್ಯಾ ಅವ್ರ ಮೇಲೆ ನನಗೆ ತುಂಬಾ ಹೋಪ್ ಇದೆ. ನೋಡೋಣ ನಮ್ಮ ಎರಡನೇ ಸುತ್ತು. Ready. ನಮ್ಮ ಕಾರ್ಯಕ್ರಮದ ಎರಡನೇ ಸುತ್ತು ಸೆಲೆಬ್ರಿಟಿ ಆಲ್ಬಮ್. ಅಧ್ಯಕ್ಷರೇ, ಫಸ್ಟ್ ಆಪ್ಷನ್ಸ್ ತೋರಿಸಿ. ನಿಮಗೆ 4 ಆಪ್ಷನ್ಸ್ ಇದೆ. ಸೆಲೆಬ್ರಿಟಿ ಚೈಲ್ಡ್ಹುಡ್ ಅಂದ್ರೆ ಸೆಲೆಬ್ರಿಟಿಯ ಚಿಕ್ಕ ವಯಸ್ಸಿನ ಫೋಟೋ ತೋರಿಸ್ತೀವಿ. ಸೆಲೆಬ್ರಿಟಿ ಪೇರೆಂಟ್ಸ್ ಅಂದ್ರೆ ಸೆಲೆಬ್ರಿಟಿಯ ತಂದೆ ತಾಯಿ ಫೋಟೋ. ಸೆಲೆಬ್ರಿಟಿ ಸಿಬ್ಲಿಂಗ್ಸ್ ಅಣ್ಣ ತಮ್ಮ ಅಕ್ಕ ತಂಗಿ ಫೋಟೋ. ಸೆಲೆಬ್ರಿಟಿ ಕಿಡ್ಸ್ ಅಂದ್ರೆ ಮಕ್ಕಳ ಫೋಟೋ. ಸೊ ಇದರಲ್ಲಿ 2 ಆಪ್ಷನ್ ಇದೆ ನಿಮ್ಗೆ. 2 ಆಪ್ಷನ್ ಅನ್ನು ಸರಿಯಾಗಿ ಆಡಿದ್ರೆ ನೀವು ಗೆಲ್ತೀರಿ 2 ಲಕ್ಷ ರೂಪಾಯಿ. ಅಂದ್ರೆ ಪ್ರತಿ ಸರಿ ಉತ್ತರಕ್ಕೂ ನಿಮ್ಗೆ ಸಿಗುತ್ತೆ 1 ಲಕ್ಷ ರೂಪಾಯಿ. ಓಕೆನಾ? ಸೊ ಈ 4 ಆಪ್ಷನ್ ಅಲ್ಲಿ ಯಾವ್ದಾದ್ರು 2 ಆಪ್ಷನ್ ನೀವು ಸೆಲೆಕ್ಟ್ ಮಾಡಿ. ಸಿಬ್ಲಿಂಗ್ಸ್ ಅಂಡ್ ಚಿಕ್ಕ ವಯಸ್ಸಿಂದ. ಓಕೆ ಡನ್. ಫಸ್ಟ್ ಸೆಲೆಬ್ರಿಟಿ ಚೈಲ್ಡ್ಹುಡ್ ಹೋಗೋಣ. ಹೌದು. ಓಕೆ, ಸೆಲೆಬ್ರಿಟಿ ಚೈಲ್ಡ್ಹುಡ್. ಸೊ ಇದ್ರಲ್ಲಿ ಹೇಗಪ್ಪ ಅಂದ್ರೆ ಒಂದು ಸೆಲೆಬ್ರಿಟಿಯ ಚಿಕ್ಕ ವಯಸ್ಸಿನ ಫೋಟೋ ಬರುತ್ತೆ, ಪಕ್ಕದಲ್ಲಿ 4 ಆಪ್ಷನ್ಸ್ ತೋರಿಸ್ತೀನಿ. ಸೊ ಆ ಸೆಲೆಬ್ರಿಟಿ ಬೆಳೆದು ದೊಡ್ಡವರು ಆದ್ಮೇಲೆ ಯಾವ ಸೆಲೆಬ್ರಿಟಿ ಆದ್ರು ಅಂತ ಹೇಳ್ಬೇಕಷ್ಟೇ. ವೆರಿ ಸಿಂಪಲ್ ಅಲ್ವಾ? ಏನು ಕನ್ಫ್ಯೂಷನ್ ಇಲ್ಲ. ಓಕೆ, ಸೆಲೆಬ್ರಿಟಿ ಚೈಲ್ಡ್ಹುಡ್ ಪಿಕ್ಚರ್ ಪ್ಲೀಸ್.
ಹೇಳಮ್ಮ ಇವಾಗ ಓ ಅಂದ್ರೆ ನಿಮಗೆ ಆಪ್ಷನ್ ಬೇಕಲ್ಲ? ಬೇಕು ಬೇಕು. ಓಕೆ, ಚಿರುಗೋಸ್ಕರ ಅಧ್ಯಕ್ಷರೇ ಆಪ್ಷನ್ಸ್ ಪ್ಲೀಸ್. ಆಪ್ಷನ್ ಎ ಶಿವಣ್ಣ. ಏನ್ ಅನ್ನಿಸ್ತಾ ಇದೆ? ಅಲ್ಲ ಬೇರೆ ಆಪ್ಷನ್ಸ್ ನೋಡೋಣ, ಇವಾಗ ಎಲ್ಲ ಫಿಕ್ಸ್ ಬೇರೆ ಆಪ್ಷನ್ ಏನು? ಹೂ, ಇವಾಗ ನೋಡಿ ಬೇರೆ ತಾನೇ option ಫುಲ್ ಬೇಕು. ಕೈ ಕಟ್ಕೊಂಡು ಸ್ಟೂಡೆಂಟ್ ತರ. ಆಪ್ಷನ್ ಬಿ. ಓ ಬಸಣ್ಣಿ ಗೋ. ನಾನ್ ಬಿ. ಇರಮ್ಮ ಫಸ್ಟ್ ನೋಡೋಣ. ಅಂದ್ ಹೀರೋ ಬಂದಾಯ್ತು, ನಾನು ಹೋಗ್ತೀನಿ ಅಂತ ರೆಡಿ. ಆಪ್ಷನ್ ಸಿ ಉಪ್ಪಿದಾದ. ಇವಾಗ ಹೇಳಮ್ಮ. ವೇಟ್ ಸರ್ ವೇಟ್. ಕಣ್ಣಲ್ಲೇ ಆಪರೇಷನ್ ಮಾಡಿ ಮುಗಿಸ್ತಾ ಇದ್ದಾರೆ. ಕಮಾನ್. ನಾವು ಆಪ್ಷನ್ ಡಿ ಎಸ್ ತಾನ್ಯಾ, ಟೇಕ್ ಇಟ್. ನನಗೆ ಕೇಳಿದ್ರೆ ಆಪ್ಷನ್ ಸಿ ಉಪೇಂದ್ರ ಸರ್ ಅನ್ಸುತ್ತೆ. ಒಂದ್ ಕೆಲ್ಸ ಮಾಡೋಣ, ಅಷ್ಟು ಆಪ್ಷನ್ಸ್ ಒಟ್ಟಿಗೆ ಹಾಕ್ಸ್ಲಾ? ಬೆಟರ್. ಆಲ್ ಆಪ್ಷನ್ಸ್ ಟುಗೆದರ್ ಪ್ಲೀಸ್. ಈಗ ಎಲಿಮಿನೇಟ್ ಮಾಡ್ತಾ ಹೋಗಿ. ಯು ಸೇ ಡಿ ಬಾಸ್ ಅಂತ ಹೇಳ್ತಾ ಇದೆಯಾ? ನೋ ಐ ಡೋಂಟ್ ನೋ ನೌ. ಈಗ ಫುಲ್ ನನಗೆ ಕನ್ಫ್ಯೂಸ್. ಕೇಳಿದ್ರೆ ಆಪ್ಷನ್ ಸಿ ಉಪೇಂದ್ರ ಸರ್ ಅಂತ ಅನಿಸ್ತಾ ಇದೆ. ಇನ್ಯಾವ್ದ್ರ ನಡುವೆ ಕನ್ಫ್ಯೂಷನ್ ಇದೆ? ಎ ಅಂಡ್ ಸಿ. ಎ ಅಂಡ್ ಸಿ ಟುಗೆದರ್ ಪ್ಲೀಸ್. ನೀವು ನಿಮ್ಮ ಮುಖ ನೀವೇ ಮ್ಯಾಚ್ ಏನ್ ಮ್ಯಾಚ್ ಮಾಡ್ತಾ ಇದ್ದಾರೆ? ಅಲ್ಲ ಕಣ್ಣು ನೋಡಕ್ ಟ್ರೈ ಮಾಡ್ತಾ ಇದ್ದಾರೆ, ಲೈಕ್ ಮ್ಯಾಚ್ ಮಾಡೋದಕ್ಕೆ. ಐ ಫೀಲ್ ಆಪ್ಷನ್ ಸಿ. ಸಿ. ಓಕೆ ಡನ್. ಸಿ. ಅಲ್ಲ ನನ್ಗೆ ಅನ್ಸುತ್ತೆ ಉಪ್ಪಿ ಸರು ಚಿಕ್ಕ ವಯಸ್ಸು ನಾನು ಕ್ರಿಯೇಟಿವ್, ಅವ್ರು ಈ ತರ ಎಲ್ಲ ಬಟ್ಟೆ ಹಾಕೋತಾರ ಸಿಂಪಲ್ ಆಗಿ. ಹಾ, ಇವಾಗ ಉಪೇಂದ್ರ ಸರ್ ಅವ್ರ ಬಟ್ಟೆ ಹಾಕೊಂತ ಇದಾರೆ, ಅವಾಗ ಅವ್ರ ಅಪ್ಪ ಕೊಡ್ಸಿದ್ ಬಟ್ಟೆ ಹಾಕಂತ ಇದ್ದು ಅಂತ ನಾನು ಹೇಳಕ್ ಬರ್ತಾರೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ. ನೋಡಿ ಅಷ್ಟೊಂದೆಲ್ಲ ತಲೆಗೆ ಕೈ ಹಾಕ್ಬೇಡಿ. ನನಗೆ ಯಾಕೋ ಆಪ್ಷನ್ ಸಿನೇ ಅನ್ಸ. ಉಪೇಂದ್ರ ಸರ್ ಅದು. ಸೀನ ಫ್ರೀಸ್ ಮಾಡ್ಲಾ? ಹೌದು. ಆರ್ ಯು ಶ್ಯೂರ್? Yes, yes. ಪಕ್ಕ ಆಂಜನೇಯನ್ ಮೇಲೆ ಭಾರ ಹಾಕಿ ನುಗ್ಗದೆ. ನೋಡೋಣ ಅಧ್ಯಕ್ಷರೇ, ಫ್ರೀಸ್ ಮಾಡಿ. ಇದು ಸರಿನಾ ತಪ್ಪ? ಒಪ್ಪಿಕೊಂಡೋರು ದಡ್ಡರಲ್ಲ. ಉಪ್ಪಿಗಿಂತ ಒಪ್ಪಿಕೊಂಡೋರು ದಡ್ಡರಲ್ಲ. ಅದ್ಭುತವಾದ ಚಕ್ರ ವ್ಯೂಹವನ್ನು ಭೇದಿಸಿ ನಮ್ಮ ಚಿರು ಹಾಗೂ ತಾನಿ ಅವರು ಗೆಲ್ಲುತ್ತಿದ್ದಾರೆ 1,00,000 ರೂಪಾಯಿ. ಏನ್ ಕಂಡು ಹಿಡಿದ್ರಿ? ನನ್ಗೆ ಅಲ್ಲಿ ಯಾವ ಹೋಲಿಕೆನೂ ಕಾಣಿಸ್ತಿಲ್ಲ. ಏನ್ 6th ಸೆನ್ಸಾ 10th ಸೆನ್ಸಾ? ಇಲ್ಲ ಇಲ್ಲ. ಹಾ, ನಾನು ಹೇಳಿದ್ನಲ್ಲ ಆಂಜನೇಯನ್ ಮೇಲೆ ಭಾರ ಹಾಕಿ ನುಗ್ಗದೆ ಅಂತ. ಅಧ್ಯಕ್ಷರೇ, ಈ ಸಲ ಹೆಂಗ ಟಫ್ ಇರ್ಬೇಕು ಅಂದ್ರೆ ಹಂಗಿರ್ಬೇಕು ಅಧ್ಯಕ್ಷರೇ. ನಿಮ್ ತಾಯಿ ಮೇಲೆ ಆಣೆ. ಓಕೆ ಓಕೆ, ಸೆಲೆಬ್ರಿಟಿ ಸಿಬ್ಲಿಂಗ್ಸ್ ಪಿಕ್ಚರ್ ಪ್ಲೀಸ್. ಗೊತ್ತು, ರಾಧಿಕಾ ಅವರ ತಮ್ಮ ಅಣ್ಣ ಅನ್ಸುತ್ತೆ. ಯಾವ ರಾಧಿಕಾ? Options ಅಲ್ಲ. ಯಾವ ರಾಧಿಕಾ? ಕೊಟ್ಬಿಡಿ, 1,00,000 ರೂಪಾಯಿ ಕೊಟ್ಬಿಡಿ. ಗೊತ್ತಾಯ್ತು ನಂಗೆ ಗೊತ್ತು. ಹೌದಾ? ತಪ್ಪಾದ್ರೆ 1,00,000 ನೀವು ಕೊಡ್ತೀರಾ? ಏನಾಯ್ತು ಅಧ್ಯಕ್ಷರೇ? ಓ, ಟೆಕ್ನಿಕಲ್ ಪ್ರಾಬ್ಲಮ್. ಈ ಫೋಟೋ ಇಲ್ವಾ? ಓಕೆ ಅಧ್ಯಕ್ಷರೇ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನಿಮ್ ಜ್ವರ ಬೇರೆ ಇವತ್ತು. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಟೋಟ್ಲಿ. ತೆಗಿರಿ. ಗೊತ್ತದು, ಯಾವ ಚೇಂಜ್ ಅಂತೂ ಆಗಲ್ಲಪ್ಪ. ಆಪ್ಷನ್ಸ್ ಹಾಕಿ ಚಿರು ಅವ್ರಿಗೆ ತುಂಬಾ ಟೆನ್ಷನ್ ಆಗ್ತಾ ಇದೆ. ಚಿರು ಟೆನ್ಷನ್ ಎಲ್ಲ ಇಲ್ಲ. ಆಪ್ಷನ್ ಎ. ಅಮೂಲ್ಯ ಸರ್, ಚಾನ್ಸೇ ಇಲ್ಲ ಸರ್. ನನ್ಗೆ ಯಾಕೋ ಇದೆ ಅನ್ಸ್ತದೆ. ಚಿರು ಅವರೇ. ತಾನ್ಯಾ ಆಪ್ಷನ್ ಬಿ. ಸರ್ ಚಾನ್ಸೇ ಇಲ್ಲ. ಶುಭ ನೋಡಿ, ಇಲ್ಲೂ ಚಪ್ಪಿ ಅಲ್ಲೂ ಚಪ್ಪಿ. ನೀವು ಇವಾಗ ರಾಧಿಕಾ ಅವ್ರ ಫೋಟೋ ಬರುತ್ತೆ ಅಂತ ಅನ್ಕೊಂಡಿದೀರಾ? ಇನ್ನು 2 ಆಪ್ಷನ್ ಇದೆ, ಆ 2 ಆಪ್ಷನ್ ಅಲ್ಲಿ ಬಂದೇ ಬರುತ್ತೆ. ನೋಡೇ ಬಿಡೋಣ. ಅಧ್ಯಕ್ಷರೇ ಹಾಕಿ ಆಪ್ಷನ್ ಸಿಯ. ಯಾವ ಹೋಲಿಕೆನೂ ಇಲ್ಲ ಅನ್ಸ್ತಾ ಇದೆ ನನ್ಗೆ. ನೋಡಿ, ನನಗೆ ಗೊತ್ತಿರೋ ಹಂಗೆ ರಾಧಿಕಾ ಮೇಡಮ್ ಬಂದು ಅವ್ರ ತಾಯಿ ತರ, ಇವ್ರು ಬಂದು ಅವ್ರ ತಂದೆ ತರ ಅಂತ ಅನ್ಕೊಂಡಿದೀನಿ. ಅನ್ಕೊಂಡಿದೀರಾ? ಸೊ ಆಪ್ಷನ್ ಡಿ ನೋಡ್ಬಿಡೋಣ. ಯಾಕೆ ಸುಮ್ನೆ ಟೆನ್ಷನ್? ಆಪ್ಷನ್ ಡಿ ಪ್ಲೀಸ್.
ನೋಡಿ. ಇಲ್ಲ 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 ಓಕೆ, ಆಲ್ ಆಪ್ಷನ್ಸ್ ಟುಗೆದರ್ ಹಚ್ಚೋಣ, ಯಾಕಂದ್ರೆ ನಿಮ್ಗೆ ಇನ್ನೂ ಡೌಟ್ಸ್ ಇದೆ ಅಲ್ಲ. ಇಲ್ಲ ಚಾನ್ಸೇ ಇಲ್ಲ. A B D ಎಲ್ಲ ಎಲಿಮಿನೇಟ್ ಮಾಡಿ ಸಿ ಲಾಕ್ ಮಾಡಿ. ತಾನಿಯಾ, ಯು ಸಿ ಇಷ್ಟು ಹೋಪ್ ಮಾಡೋದು ಇಸ್ ನಾಟ್ ಗುಡ್, ಯು ಸಿ. ಸೊ ವಿ ವಿಲ್ ಗೋ ವಿತ್ ಎ. ಸಿ ಅಂದ್ರೆ ಕ್ಲಿಯರ್ ಆಗಿದೆ ಅಂತ ಅರ್ಥ ಅದು. ಸಿ ಅಂದ್ರೆ ಚಿರಂಜೀವಿ ಅಂತ ಅರ್ಥ ಅದು. ಸರ್ ಕಾಲ್ ಕೊಡಿ ಸರ್ ಪ್ಲೀಸ್. ಇಲ್ಲ ಸರ್, ಇಲ್ಲ ಸರ್. ಅಧ್ಯಕ್ಷ ಸರಿನಾ ತಪ್ಪ ಹೇಳು. ಮೊದಲನೇ ಬಾರಿಗೆ ನಮ್ಮ ಕಾರ್ಯಕ್ರಮದಲ್ಲಿ ಪಿಕ್ಚರ್ ಆಗ್ತಿದ್ದಂಗೆ ಸೆಲೆಬ್ರಿಟಿ ಸುತ್ತಲಿ ಹೇಳಿ ನಮ್ಮ ಅಧ್ಯಕ್ಷರಿಗೆ ಅವಮಾನ ಮಾಡಿದ್ದಾರೆ. ಅಂಡ್ ನಿಮ್ಮ ಬೊಕ್ಕಸದಿಂದ ಹೋಗಿದೆ ಅಧ್ಯಕ್ಷರೇ 1,00,000 ರೂಪಾಯಿ. ಅಮೇಜಿಂಗ್. ಹೇಳಿಲ್ವಾ, ಅದೃಷ್ಟ ಯಾಕೋ ನಿಮ್ ಕಡೆ ಇದೆ. ಈಗ ಒಂದ್ ತುಂಬಾ ಕಷ್ಟವಾಗಿರೋದ್ ಪಿಕ್ಚರ್ ಹಾಕ್ತೀನಿ, ಅದು ಯಾರ್ದು ಅಂತ ನೀವ್ ಹೇಳ್ಬೇಕು. ಟ್ರೈ ಮಾಡೋಣ. ಓಕೆನಾ? ಇದು ಅಂದ್ರೆ ಊಫಿ ಸರ್, ಗಾಡ್ ಪ್ರಾಮಿಸ್ ಊಫಿ. ಓಕೆ, ಪಿಕ್ಚರ್ ಪ್ಲೀಸ್. ತಾನ್ಯಾ ಯಾರು ಅನ್ನಿಸ್ತಾ ಇದೆ ಇದು? ಯಾರು ಅವರೆಲ್ಲ? ಜಸ್ಟ್ ಟೇಕ್ ಅ ವೈಲ್ಡ್ ಗೆಸ್. ಏ ಇಷ್ಟೊತ್ತು ಹೀಸೆ, ನಾವು ಯೂಸೆ. ಅಟ್ಲೀಸ್ಟ್ ಟ್ರೈ. ನೋ ತಾನ್ಯಾ, ಆ ಕಡೆ ಲೆಫ್ಟ್ ಅಲ್ಲಿ ಇರೋದು ಯಾರು? ಸೊ ಸರಿಯಾಗಿ ಉತ್ತರ ಕೊಡಿ, ಯಾರದೆಲ್ಲ ಅಂತ. ನೀವು ಚೀಟಿಂಗ್ ಮಾಡಂಗಿಲ್ಲ ಇಲ್ಲಿ. ಅದು ನಾನು, ಅದು ನನ್ನ ತಮ್ಮ, ನಮ್ಮ ಅಂಕಲ್ ಅಂತ ಹೇಳೋದು. ಚಿರು ಸರ್, ನೀವೇ ಹೇಳಿ, ಪಿಕ್ಚರ್ ಯಾವಾಗ ತೆಗ್ದಿದ್ದು, ಯಾರು ಅದ್ರಲ್ಲಿ? ಕರೆಕ್ಟ್ ಆಗಿ ಇದು ನೋಡಿದ್ರೆ ಇದೆ, ಈ ಫೋಟೋ ಡೇಟ್ ಇದೆ ಅಲ್ಲಿ, ಮೇ ಬಿ ಸಮ್ವೇರ್ ಇನ್ 90s. ಓಕೆ, ಅದ್ ನಾನು, ಇನ್ನು ನನ್ನ ತಮ್ಮ, ನಮ್ಮ ಅಂಕಲ್, ಇದು ಬಂದು ನನ್ನ ಕಸಿನ್ ಸೂರಜ್. ಗೊತ್ತಾಯ್ತಾ ತಾನ್ಯಾ? ಓಕೆ, ಇದು ಯಾವ ಮೂಮೆಂಟ್, ಯಾವ್ದಾದ್ರು ಒಕೇಶನ್ ಇತ್ತ ಫೋಟೋ ತೆಗ್ದಾಗ? ಐ ಮೀನ್ ಸಿ, ಅವಾಗ ಮಾಮ ತುಂಬಾ ಬ್ಯುಸಿ ಇದ್ದಂತ ಒಂದು ಟೈಮು. ಅವಾಗ ಯಾವಾಗೆಲ್ಲ ಬರೋರು ಯೂಸ್ ಟು ಲೈಕ್ ಕ್ಲಿಕ್ ಪಿಕ್ಚರ್ಸ್. ತುಂಬ ಕುಟುಂಬ ಅಲ್ಲ, ಸೊ ಅವಾಗ ಎಲ್ರ ಜೊತೆನ ಅವಾಗ ಒಂದೊಂದು ಫೋಟೋ ತೆಗೆಸ್ಕೊಂತಿದ್ರು. ಇಂಥದ್ದು ಸುಮಾರು ಪಿಕ್ಚರ್ಸ್ ಇದೆ. ಆಕ್ಚುಲಿ ಈಗ ಒಂದ್ ಮೇನ್ ಮ್ಯಾಟ್ರಿಕ್ ಬರೋಣ. ನಿಮ್ಮ ಲವ್ ಸ್ಟೋರಿ ಇದೆಯಲ್ಲ, ಅದನ್ನ ಎಲ್ಲೂ ನೀವು ಒಂಥರ ರಿವೀಲ್ ಮಾಡಿಲ್ಲ. ಸೊ ನಮಗ್ ಹೇಳಿ. ನಿಜ ಹೇಳ್ಬೇಕು ಅಂದ್ರೆ, ಯೂಶಲಿ ಎಲ್ಲಾ ಲವ್ ಸ್ಟೋರಿಯಲ್ಲೂ ಹುಡುಗ ಇಲ್ಲ ಒಂದು ಹುಡುಗಿ ಪ್ರಪೋಸ್ ಮಾಡ್ತಾರಲ್ಲ, ಇಲ್ಲಿ ಪ್ರಪೋಸಿಂಗ್ ಅನ್ನೋದೇ ನಡೆದಿಲ್ಲ ಇಲ್ಲಿ. ಯೂಶಲಿ ನಂಗೆ ಒಂದು ಅಭ್ಯಾಸ ಇತ್ತು, ಮೇಘನ ಮೀಟ್ ಮಾಡ್ಬಿಟ್ಟು ಹೊರಡ್ಬೇಕಾದ್ರೆ ಜೊತೆಗೆ ಹೋಗಿ ಗಾಡಿವರೆಗೂ ಬಿಟ್ಟು ಕಳ್ಸ್ಕೊಟ್ಬಿಟ್ಟು ಆಮೇಲೆ ನಾವ್ ಬರ್ತಾ ಇದ್ದಿದ್ದು. ನಮ್ಮ ಫ್ರೆಂಡ್ಸ್ ಜೊತೆ ಇದ್ರು. ಸೊ ಅಲ್ಲಿ ಗಾಡಿಯಲ್ಲಿ ಕೂರ್ಸ್ಬೇಕಾದ್ರೆ ಲೈಕ್ ಗೆಸ್ ಐ ಲವ್ ಯು, ಯು ಶುಡ್ ಆಲ್ಸೋ ಲವ್ ಮೀ, ಓಕೆ, ತುಂಬಾ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ, ಮನೆಗೆ ಹೋಗು ಅಂತ ಹೇಳ್ಬಿಟ್ಟು ಗಾಡಿಯಲ್ಲಿ ಕೂರ್ಸ್ ಕಳಿಸ್ಬಿಟ್ಟೆ ನಾನು. ಉಪೇಂದ್ರ ಸರ್ ಅದರ ಇಟ್ ವಾಸ್ ಲೈಕ್ ಮ್ಯೂಚುಲಿ ಅದೇ ಒಂದು ಫೀಲಿಂಗ್ ಇದ್ದಿದ್ರಿಂದ ಅವ್ರ ಮನ್ಸಲ್ಲೂ ಅದೇ ಇತ್ತು ಅಂತ ನಿಮ್ಗೆ ಅನಿಸ್ತಾ ಇತ್ತು. ಎಷ್ಟು ಸಮಯ ಆದ ನಂತರ ಅಕ್ಸೆಪ್ಟ್ ಮಾಡ್ಕೊಂಡು? ಅಲ್ಲ, ಮನೆಗೆ ಹೋಗಿದ ತಕ್ಷಣ ಫೋನ್ ಮಾಡ್ಬೇಕಲ್ಲ. ಎಂತ ಅದೃಷ್ಟ ಸರ್ ಇದು. ಅಲ್ಲಿ ಇಲ್ಲಿ ಈ ಕಡೆಯಿಂದ ಐ ಲವ್ ಯು, ಯು ಶುಡ್ ಲವ್ ಮಿ ಅಂದ ತಕ್ಷಣ ಆ ಕಡೆಯಿಂದ ಫೋನ್ ಬಂದ್ಬಿಡ್ತು ಓಕೆ ಅಂತ. ಸೊ ಆಮೇಲೆ ಮನೆಯವ್ರಿಗೆಲ್ಲ ಹೇಳಿದ ವಿಷಯ? ಹೌದು, ಅವ್ರ ಮನೆಯಲ್ಲೂ ಹೇಳಿದ ತಕ್ಷಣ ಒಪ್ಕೊಂಡ್ರು, ನಮ್ಮ ಮನೇಲೂ ಒಪ್ಕೊಂಡ್ರು. ಅಪ್ ಟು ಥ್ಯಾಂಕ್ ಗಾಡ್ ಅಂತ ಹೇಳ್ಬೇಕಷ್ಟೇ. ಓಕೆ, ಆಕ್ಚುಲಿ ಇವಾಗ ನಿಮ್ಮ ಮನೇಲಿ ಇಬ್ರಿಗೂ ಲವ್ ಮ್ಯಾರೇಜ್. ಸೊ ಅಣ್ಣ ತಮ್ಮಂದ್ರು ನಿಮ್ಗೆ ಅವ್ರು ಹೆಲ್ಪ್ ಮಾಡೋದು, ಅವ್ರಿಗೆ ನೀವ್ ಹೆಲ್ಪ್ ಮಾಡೋದು, ಆತರ ಏನಾದ್ರು ಆಗಿತ್ತಾ? ಅಥವಾ ಗೊತ್ತಿಲ್ಲದೆ ಸಿಕ್ಕಾಕೊಂಡಿದ್ದು? ಐ ಮೀನ್ ಇಬ್ರು ಅಣ್ಣ ತಮ್ದಿರು ಅಣ್ಣ ತರದಲ್ಲೇ ಇರ್ಲಿಲ್ಲ ಚಿಕ್ಕ ವಯಸ್ಸಿಂದನು. ಹೋಗಬಾರೋ, ಇವತ್ತಿಗೂ ಹೋಗಬಾರಲ್ಲ ಅಂತಾನೆ ಮಾತಾಡೋದು. ಫಸ್ಟ್ ಡಿಸ್ಕಸ್ ಮಾಡಿದೆ ಅವನ ಹತ್ರ ನಾನು. ಅಣ್ಣ ತಮ್ಮನ್ ಲವ್ ಅಂದ್ರೆ ಸೀರಿಯಸ್ಲಿ ಅವನು ಫಸ್ಟ್ ಸ್ಟೇಟ್ಮೆಂಟ್ ಲೈಕ್ ಸಿಲ್ ಅಂತ ಸ್ಟಾರ್ಟ್ ಮಾಡ್ದ. ಸಿಸ್ಟರ್ ಇನ್ ಲಾಗೆ ಸಿಲ್ ಅಂತ ಸ್ಟಾರ್ಟ್ ಮಾಡಿದ, ಇವಳು ಬಿಲ್ ಅಂತ ಕರೆಯೋದು. ಸೊ ಇವತ್ತಿಗೂ ಅದೊಂಥರ ಅಭ್ಯಾಸ ಆಗಿ ಇವಾಗ ಸಿಲ್ ಅಂತ ಧ್ರುವ ಕರೀತಾರೆ, ಬಿಲ್ ಅಂತ ಮೇಘನ ಕರೀತಾರೆ. ವೆರಿ ನೈಸ್. ಈ ಮುದ್ದಾದ ಜೋಡಿಗೆ ಯಾರ ದೃಷ್ಟಿನೂ ತಗಲ್ತಾ ಇರ್ಲಪ್ಪ. ಚಿರು ಹಾಗೂ ಮೇಘನಾ ಅವ್ರಿಗೆ. ಓಕೆ, ಇದೇ ಖುಷಿಯಾದ ವಿಚಾರನ ಮಾತಾಡ್ತಾ ಇನ್ನೊಂದು ಖುಷಿ ವಿಚಾರ ಏನಪ್ಪಾ ಅಂದ್ರೆ, 2 ಸುತ್ತು ಮುಗಿದ ನಂತರ ನಿಮ್ಮ ಬೊಕ್ಕಸದಲ್ಲಿದೆ 3,00,000 ರೂಪಾಯಿ. ಈಗ ನಮ್ಮ ಕಾರ್ಯಕ್ರಮದ 3ನೇ ಸುತ್ತು ಫ್ಯಾಮಿಲಿ ಮ್ಯಾಟ್ರೋ. ಈಗ
ಈ ಫ್ಯಾಮಿಲಿ ಮ್ಯಾಟ್ರ್ ಸುತ್ತಿನ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಹೇಳ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಫ್ಯಾಮಿಲಿ ಮ್ಯಾಟ್ರ್ ಅಲ್ಲಿರೋ ಫ್ಯಾಮಿಲಿ ಬಂದ್ಬಿಡ್ಲಿ. ಓಕೆನಾ? ಓಕೆ. ಫ್ಯಾಮಿಲಿ ಹೇಗೆ ಬರ್ಲಿ? ಜೋರಾದ ಚಪ್ಪಾಳೆ. ಇದು ತಿಮ್ಮೇಗೌಡರ ಫ್ಯಾಮಿಲಿ ಚಂದ್ರಾಯಪಟ್ಟಣದಿಂದ ಬಂದಿದ್ದಾರೆ. ಓಕೆನಾ? ನಮಸ್ಕಾರ ಸರ್. ಫ್ಯಾಮಿಲಿ ಬಿ ನ ಕರೆಯೋಣ. ಜೋರ ಚಪ್ಪಾಳೆ ಬರ್ಲಿ ಫ್ಯಾಮಿಲಿ ಬಿಗೆ. ಈಗ ಆಟದ ರೂಲ್ಸ್ ಹೇಳ್ಬಿಡ್ತೀನಿ. ಓಕೆನಾ? ಈ ಸುತ್ತಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿಂದ ಇಬ್ರನ್ನ ಈ ಫ್ಯಾಮಿಲಿಗೆ ಸೇರಿಸ್ಬೇಕು ಅಲ್ವಾ? ಸೊ ಕರೆಕ್ಟ್ ಆಗಿ ನೀವು ಪ್ರತಿ ಸಲ ಫ್ಯಾಮಿಲಿಗೆ ಸೇರಿಸಿದಾಗ ಒಂದೊಂದು ಪ್ರತಿ ಮ್ಯಾಚ್ಗೂ ನಿಮ್ಗೆ ಸಿಗುತ್ತೆ 1.5 ಲಕ್ಷ, 1.5 ಲಕ್ಷ, 3 ಲಕ್ಷ ಒಟ್ಟಿಗೆ. ಸೊ ಈ ಸುತ್ತಲ್ಲಿ ನೀವು ಟೋಟಲ್ ಆಗಿ ಗೆಲ್ಬಹುದಾದಂತ ಮೊತ್ತ 3 ಲಕ್ಷ ರೂಪಾಯಿ. ಈ ಸುತ್ತು ಶುರು ಆಗಕ್ ಮುಂಚೆನೆ ನಾನ್ ನಿಮ್ಗೆ ಕೊಡ್ತಾ ಇದ್ದೀನಿ 3 ಲಕ್ಷ ಅಡ್ವಾನ್ಸ್. ಈಗ 3 ಲಕ್ಷ ರೂಪಾಯಿ ಉಳಿಸ್ಕೊಳ್ಳೋದು ನಿಮಗ್ ಬಿಟ್ಟಿದ್ದು. ಇದರಲ್ಲಿ ಒಂದು ಸಣ್ಣ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಇಲ್ಲಿಂದ ನೀವು ಪ್ರತಿ ಸಲ ಒಬ್ರನ್ನ ಸೆಲೆಕ್ಟ್ ಮಾಡ್ತೀರಾ ಅನ್ಕೊಳ್ಳಿ. ಓಕೆ, ಇವ್ರು ಈ ಫ್ಯಾಮಿಲಿ ಅವ್ರು ಅನ್ಸುತ್ತೆ ಅಂತ ಅವ್ರ ಹತ್ರ ಮಾತಾಡಿದ್ರೆ ತಾನೇ ಮ್ಯಾಟ್ರ್ ಕ್ಲಿಯರ್ ಆಗೋದು. ಸೊ ನಿಮಗ್ ಮಾತಾಡ್ಬೇಕು ಅಂತ ಅನ್ಸುತ್ತೆ. ಅವಾಗ ನೀವ್ ನನ್ನ ಕೇಳ್ತೀರಾ ಮಾತಾಡ್ಬೋದಾ ಮಾತಾಡ್ಬಾರ್ದಾ ಅಂತ. ನಾನು ಓಕೆ ಅಂತ ಹೇಳೋದಕ್ಕೆ ಜಸ್ಟ್ 50,000 ತಗೊಂಡು. ಸೊ 2 times ಓಕೆ ಅನ್ನೋದಕ್ಕೆ 50 1 lakh ತಗೊಂತೀನಿ. ಅಜಯ್, ಏನಜ್ಜಿ ಹೆಸರು? ನಂಜಮ್ಮ. ನಂಜಮ್ಮ. ನೋಡಿ, ರೈಟ್ ಕ್ಯಾಂಡಿಡೇಟ್ ಇಸ್ ನಂಜಮ್ಮ. ಅವ್ರ ಹತ್ರ ಯಾರಮ್ಮ ಕಳೆದೋಗಿದಾರ ಮನೆಯಲ್ಲ? ಗೊತ್ತಿಲ್ಲ ನನಗೆ. ಯಾರು ಅನ್ಸ್ತದಮ್ಮ ಇದ್ರಲ್ಲಿ? ಐ ಥಿಂಕ್ ಸರ್ ಅವರು ಇಸ್ ಫ್ರಮ್ ದಿಸ್ ಫ್ಯಾಮಿಲಿ. ಯಾರು? ಸರ್ ಸರ್ ಮಧ್ಯದಲ್ಲಿರೋರ? ಸರ್ ಕೈ ಎತ್ತಿ ಒಂದ್ಸಲ. ಹೌದು ಹೌದು ಹೌದು, ಅವರು ಆ ಫ್ಯಾಮಿಲಿಗೆ ಸೇರಿದವರು ಅಂತ ಅನ್ನಿಸ್ತದೆ. ಯಾಕೆ? ಇಲ್ಲಿ ಮಧ್ಯದಲ್ಲಿ ಇದ್ರಲ್ಲ ವೈಟ್ ಶರ್ಟ್, ಅವ್ರದ್ದು ಫೀಚರ್ಸ್ ಆಲ್ಮೋಸ್ಟ್ ಒಂದೇ ತರ ಇದೆ. ಎಸ್. ಕರೆಕ್ಟಾ ಸರ್ ಫಸ್ಟ್ ಅವ್ರು ಅಂದ್ಬಿಟ್ರು, ಅವರು ಕಾನ್ಫಿಡೆಂಟ್ ಆಗಿ. ಆಮೇಲೆ ನೀವ್ ಹೇಳಿದ್ರೆ ಅಂದ್ರೆ ಯಾವ ತರ ಸರ್ ಇದು? ಟೀಮ್ ವರ್ಕ್ ಸಖತ್ತಾಗವ್ಳೆ. ಈಗ ಏನಪ್ಪ ಫ್ರೀಸ್ ಮಾಡ್ಲಾ? ಅವರು ಅಪ್ಪಾಜಿ ಒಂದ್ ಹೆಜ್ಜೆ ಮುಂದೆ ಬನ್ನಿ. ಕೊನೆ ಸಲ ಯೋಚನೆ ಮಾಡಿ. ಇಲ್ಲ ಫಿಕ್ಸ್ ಅಲ್ಲಮ್ಮ? ಫಿಕ್ಸ್ ಫಿಕ್ಸ್ ಫಿಕ್ಸ್. ಅಧ್ಯಕ್ಷರೇ, ಇದನ್ನ ಫ್ರೀಸ್ ಮಾಡಿ. ಈ ಉತ್ತರ ಸರಿನಾ ತಪ್ಪಾ? ಏನಮ್ಮ ನೀನು? ಅಯ್ಯೋ ಹೇಳ್ರಿ, 1.5 ಲಕ್ಷ ಇಲ್ಲೇ ಇದೆ. ಒಂದು ತಪ್ಪು ಉತ್ತರ ಕೊಟ್ಟಿದ್ದಕ್ಕೆ ಈ ಕಡೆಯಿಂದ ನನಗ್ ಬರ್ತಾ ಇದೆ 1.5 ಲಕ್ಷ ರೂಪಾಯಿ. ಎಸ್ ಚಿರು? ಇಲ್ಲ, ಟೆನ್ಷನ್ ತಡ್ಕೊಳಕ್ ಆಗ್ತಾ ಇಲ್ಲ. ಈ ಟೆನ್ಷನ್ ತಲೆ ಓಡ್ತಾ ಇಲ್ಲ. ಏನ್ ಕೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಏನ್ ಮಾತಾಡ್ಬೇಕಂದ್ರೆ 50,000 ರೂಪಾಯಿ ಕೊಡ್ಬೇಕಲ್ಲ ಅನ್ನೋದು ಒಂದಿದೆ. ಕಂಜೂಸ್ ಮಾರೋದು. ನಾನ್ ನಿಮ್ಗೆ ಹೆಲ್ಪ್ ಮಾಡಕ್ ಮಾಡ್ತಾ ಇರೋದು. ಓಕೆನಾ? ಅಜ್ಜಿ, ನಿಮ್ ಫ್ಯಾಮಿಲಿ ಪರಿಚಯ ಮಾಡ್ಕೊಡಿ ಅಜ್ಜಿ. ಅಜ್ಜಿ ಹೇಳ್ರಿ. ಅಜ್ಜಿ ಹಾಸನ ಜಿಲ್ಲೆ ಚಂದ್ರಾಯಪಟ್ಟಣ ಮಾಳನಹಳ್ಳಿ ರಂಗೇಗೌಡರು ಕುಟುಂಬ. 4 ಜನ ಗಂಡು ಮಕ್ಕಳು. ಅಜ್ಜಿ ಇಲ್ಲಿ ಬನ್ರಿ. ಇಲ್ಲಿ ಬನ್ನಿ. ಇಲ್ಲಿ ಇಲ್ಲಿಂದ ನೋಡಿ. ಬನ್ನಿ ಮುಂದೆ ಬನ್ನಿ. ಇವಾಗ ಹೇಳ್ರಿ, ಇವ್ರು ಯಾರು? ಎರಡನೇ ಮಗ. ಹೆಸರೇನು? ವರದರಾಜು. ಅವರು? ಮೇಡಮ್ ಕೈ ಎತ್ತಿ ಒಂಚೂರು. ಹೆಸರು ಗೀತಮ್ಮ. ಅವ್ರ ಪಕ್ಕದಲ್ಲಿರೋದು? ಮದನು. ಅವ್ರ ಪಕ್ಕದಲ್ಲಿರೋದು? ಸೊಸೆ ಹಿರಿ ಸೊಸೆ. ಹೆಸರು? ಸುಜಾತ. ಅವ್ರ ಪಕ್ಕದಲ್ಲಿರೋದು? ಮೇಗೌಡ ಹಿರಿ ಮಗ. ಅವ್ರ ಪಕ್ಕದಲ್ಲಿರೋದು? ಅವರು 3ನೇ ಮಗ ಮಂಜು. ರಮ್ಯಾ. ಇವ್ರು? ಕನಕ ಕಿರಿಮಗ್ನತಿ. ಕಿರಿಮಗ ಬಂದಿಲ್ಲ, ಅವರು ಹುಷಾರಿಲ್ಲ. ಇದು ಮಗು ಅವ್ರ ತಮ್ಮಂದು. ಇವ್ರದ್ದು? 3ನೇ ಮಗ. ಹೌದಾ? ಇವ್ರಿಬ್ರು? ಅವರಿಬ್ರು ಹಿರಿ ಮಗನ ಮಕ್ಕಳು. ಇವಳು ಸುಮಿತ, ಅವ್ರ ಸ್ವಾತಿ. ಹೌದಾ? ತಿಮ್ಮಗೌಡ್ರ ಮಗಳು. ಹಂಗೆ ತಿರ್ಗಿ ಅಜ್ಜಿ, ಮುಂದೆ ನಾನು ಇರ್ತೀನಿ. ಇವರಲ್ಲ, ಅವರಲ್ಲ ಅಜ್ಜಿ. ನನ್ಗೆ ಗೊತ್ತು ಅಜ್ಜಿ. ಅಲ್ಲ ಅಜ್ಜಿ, ಅವ್ರೇನ್ ನಮ್ಮೂರವ್ರ? ನಿಮ್ಮ ಮನೆಯವರಲ್ಲ. ನನಗೆ ಅಜ್ಜಿ ಯಾರು ನಿಮ್ಮೂರವರಲ್ಲ ಇದ್ರಲ್ಲಿ? ಯಾರು ಅಲ್ಲ. ನಿಮ್ಮ ಮನೆಯವ್ರು ಯಾರು ಹಾಗಾದ್ರೆ? ಕಳ್ದೋಗಿರೋದು ನನ್ಗೆ ಗೊತ್ತು.
ಗೊತ್ತಾಯ್ತು ಬಿಡ್ರಿ. ಬಂದ ದಾರಿಗೆ- ಅಜ್ಜಿ ಬನ್ನಿ. As you said, he is a person. ಬಂದ ದಾರಿಗೆ ಸುಂಕವಿಲ್ಲ ಅಂತ ವಾಪಸ್ ಬಿಡ್ತಾ ಇದಾರೆ. ಇಲ್ಲ ಏನೋ ಒಂದು ಕ್ಲೂ ಸಿಕ್ತು ಅಂತ ಒಂದು ನಂಬಿಕೆ ಇದೆ. ಹೌದಾ ಸರ್ ನೀವು ಮುಂದೆ ಬನ್ನಿ ಸರ್. ಓಕೆ, ಇವ್ರನ್ನ ಫ್ರೀಸ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ, ಯಾಕೆ? ಇವ್ರು ಹೋಲಿಕೆ ಆಗ್ತಾ ಇದಾರೆ ಇಲ್ಲಿ. ಯಾರು ಸರ್? ಸರ್ ಕೈ ಎತ್ತಿ. ಓಕೆ, ಅವ್ರು ಹೋಲಿಕೆ ಅನ್ನಿಸ್ತಾ ಇದೆ. ಅಧ್ಯಕ್ಷರೇ, ಅಜ್ಜವಂಗಂತೂ ಗೊತ್ತಾಗ್ತಿಲ್ಲ, ನಿಮಗಾದ್ರೂ ಗೊತ್ತಾಗ್ತಿದ್ಯಾ? ಇದು ಸರಿನಾ ತಪ್ಪ ಅಂತ ತೋರಿಸಿ ಪ್ಲೀಸ್. ಶಂಭು ಶಿವ ಶಂಕರ ಅವನಾಟ ಥರ ಥರ. ಶಂಭು ಶಿವ ಶಂಕರ ಅವನಾಟ ಥರ ಥರ. ಆಗೊಂತರ ಈಗೊಂತರ. ಆಯ್ತು, ಒಬ್ರನ್ನ ಕಂಡಿಡ್ತಿದೀನಿ. ಸೊ ಆಬ್ವಿಯಸ್ಲಿ 1.5 ಲಕ್ಷ ನಿಮ್ ಕಡೆಗೆ ಉಳ್ಕೊಂಡಿರೋ. ಚಪ್ಪಾಳೆ. ಅಜ್ಜವ, ಈಗ ನಿಮ್ ಫ್ಯಾಮಿಲಿ ಅವ್ರನ್ನ ನೀವೇ ಬಂದು ಕರ್ಕೊಂಡ್ ಬರ್ರವ. ಇದು ಕಂಪ್ಲೀಟ್ ಫ್ಯಾಮಿಲಿ. ಸೊ ತಿಮ್ಮೇಗೌಡರ ಫ್ಯಾಮಿಲಿಗೆ ಬರೀ ಒಮ್ಮೆ ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು. ಎಲ್ಲರೂ ಒಟ್ಟಾಗಿ ಕಾರ್ಯಕ್ರಮಕ್ಕೋಸ್ಕರ ಬಿಡುವು ಮಾಡ್ಕೊಂಡು ಬಂದ್ರಲ್ಲ, ನಿಜಕ್ಕೂ ಅದಕ್ಕೆ ನಮಗೆ ತುಂಬಾ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ಸೊ ಈಗಡೆ ಫ್ಯಾಮಿಲಿನ ಇಂಟ್ರೊಡ್ಯೂಸ್ ಮಾಡಿಸ್ಕೊಳ್ಳಿ ಮೇಡಮ್. ನನ್ನ ಹೆಸರು ಹೇಮಾ ಅಂತ. ಇವ್ರು ನಮ್ಮ ತಂದೆ ವೆಂಕಣ್ಣ ಶೆಟ್ಟಿ ಅಂತ. ಓಕೆ, ಇದು ಇಷ್ಟೇ ಸಣ್ಣ ಫ್ಯಾಮಿಲಿ ಅಲ್ಲ, ಇದು ಕೂಡ ಒಂದು ದೊಡ್ಡ ಫ್ಯಾಮಿಲಿ. ಸೊ ಆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ವೇದಿಕೆ ಮೇಲೆ. ನಿಮ್ಮಲ್ಲಿ ಯಾರು ಫ್ಯಾಮಿಲಿನ ಇಂಟ್ರೊಡ್ಯೂಸ್ ಮಾಡಿಸ್ತೀರಿ? ಇವರು ನಮ್ಮ ತಂದೆ ಅವರು ವೆಂಕಣ್ಣ ಶೆಟ್ಟಿ ಅಂತ. ನಮಸ್ತೆ ಸರ್. ನಮಸ್ತೆ. ಸೂಪರ್ ಆಕ್ಟಿಂಗ್. ಇವ್ರು ನಮ್ಮ ತಾಯಿ ಶಕುಂತಲಾ ಅಂತ. ನಮಸ್ತೆ. ಇವ್ರು ನಮ್ಮ ದೊಡ್ಡಮ್ಮ ಕುಮಾರಿ ಅಂತ. ಇವ್ರು ನಮ್ಮ ದೊಡ್ಡ ಮಾವ ಕೃಷ್ಣಮೂರ್ತಿ ಅಂತ. ಇವ್ರ ತಮ್ಮ ಬಾಲಾಜಿ ಅಂತ. ಇವ್ರು ಇನ್ನೊಬ್ರು ಮಾವ ಶ್ರೀನಿವಾಸ್ ಮೂರ್ತಿ ಅಂತ. ಇವರ ಮಿಸ್ಸಸ್ ನಮ್ಮ ಅತ್ತೆ ಲತಾ ಅಂತ. ಅವಳು ದಿವ್ಯಾ ಅಂತ. ಹಾಯ್. ಅವ್ರ ತಂದೆ ರಾಜೇಂದ್ರ. ಇವ್ರು 3 ಜನ ಬ್ರದರ್ಸ್. ಅವರು ರಂಜಿತಾ ಅಂತ. ಇವ್ರ ಮಗಳು. ಫುಲ್ ಎನರ್ಜಿ ಇದಾರೆ ಮೇಡಮ್. ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಜೋರಾದ ಚಪ್ಪಾಳೆ ಬರಲಿ ಮುದ್ದಾದ ಜಾಯಿಂಟ್ ಫ್ಯಾಮಿಲಿಗೆ. ಶಿರಾ ಅವರೇ, ತಾನ್ಯ ಅವರೇ, ನಾವ್ ಯಾಕೆ ಈ 2 ಫ್ಯಾಮಿಲಿ ಜೊತೆ ಒಂದು ಫೋಟೋ ಸೆಷನ್ ಮಾಡಬಾರ್ದು? ಖಂಡಿತ ಮಾಡ್ಬೋದಲ್ಲ? ಸೊ 2 ಫ್ಯಾಮಿಲಿ ದಯಮಾಡಿ ಸ್ಟೇಜ್ ಮೇಲೆ ಬರ್ಲಿ. ಓಕೆ, ಆಕ್ಚುಲಿ ನಮ್ಮ ಸಿಟಿಯ ಫಾಸ್ಟ್ ಲೈಫ್ ಅಲ್ಲಿ ಏನಾಗ್ತಿದೆ ಅಂದ್ರೆ ಇಂಥ ಜಾಯಿಂಟ್ ಫ್ಯಾಮಿಲೀಸ್ ನೋಡೋದಕ್ಕೆ ಅಪರೂಪ ಅಂತ ಆಗ್ತಿದೆ. ಜಾಯಿಂಟ್ ಫ್ಯಾಮಿಲೀಸ್ ಅಂದ್ರೆ ಏನು ಅಂತ ಹೇಳೋದಕ್ಕೂ ಗೊತ್ತಿಲ್ಲ ಅನ್ನೋ ಹಾಗೆ ಆಗ್ತದೆ ಫ್ಯೂಚರ್ ಜನರೇಷನ್ಗೆ. ಅಂಥದ್ರಲ್ಲಿ ಇಂಥ ಮುದ್ದಾಗಿರೋ ಜಾಯಿಂಟ್ ಫ್ಯಾಮಿಲಿನ ಪ್ರತಿ ಎಪಿಸೋಡ್ ಅಲ್ಲಿ ನಾನು ಕಣ್ತುಂಬ ನೋಡ್ತೀನಿ ಅನ್ನೋದೇ ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಅಂಡ್ ನೀವು ಬಿಡುವಿಲ್ಲದ ಸಮಯದಲ್ಲಿ ಕೂಡ ಎಲ್ಲರೂ ಒಟ್ಟಾಗಿ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಿರಲ್ಲ, ಎಲ್ಲಾ ಜಾಯಿಂಟ್ ಫ್ಯಾಮಿಲಿಗೂ ನನ್ನ ಕಡೆಯಿಂದ ದೊಡ್ಡ 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 ಧನ್ಯವಾದಗಳು. ಅಂಡ್ ಇದನ್ನ ನಾವು ಎಕ್ಸಾಂಪಲ್ ಆಗಿ ಇಟ್ಕೊಳ್ಬೇಕು ಅನ್ನೋದೇ ನಮ್ಮ ಕಾರ್ಯಕ್ರಮದ ಉದ್ದೇಶ. ಸೊ ಫುಲ್ ಜೋಶಲ್ಲಿ ಕಾರ್ಯಕ್ರಮ ಹೋಗ್ತಾ ಇದೆ. ಜೋಶಲ್ಲಿ ಕೊಳ್ಳೆ ಹೊಡ್ಕೊಂಡು ಹೋಗ್ತಾ ಇದ್ದಾರೆ ನನ್ನ ಹಣನೆಲ್ಲ. ಅಂಡ್ ಜಾಯಿಂಟ್ ಫ್ಯಾಮಿಲಿ ಅವರು ಫೋಟೋ ತೆಗೆಸ್ಕೊಳ್ಳೋಕೆ ಜೋಶಲ್ಲಿ ರೆಡಿ ಆಗಿದ್ದಾರೆ. ಸೊ ವೀಕ್ಷಕರೇ, ಅವ್ರಿಗೆಲ್ಲ ಒಂದು ಪಿಕ್ಚರ್ ತೆಗೆಸ್ಬಿಟ್ಟು ಅವ್ರನ್ನ ಬೀಳ್ಕೊಟ್ಟು ಬರ್ತೀವಿ. ನಮ್ಮ 4ನೇ ಸುತ್ತು ಸೇಮ್ ಟು ಸೇಮ್ ಸುತ್ತು. ಈ ಸುತ್ತಲ್ಲಿ ಹೇಗಪ್ಪ ಅಂದ್ರೆ 3 ಜನ ಅವಳಿಗಳು ಇಲ್ಲಿ ಬಂದ್ ನಿಂತ್ಕೋತಾರೆ. ಓಕೆ, ಬಂದ್ ನಿಂತ ನಂತರ ನೀವು ಅವರನ್ನ ನೋಡ್ಬೋದು, ಮಾತಾಡಿಸ್ಬೋದು, ರೈಮ್ಸ್ ಹೇಳಿಸ್ಬೋದು, ಆದ್ರೆ ತೀರಾ ಹತ್ರ ಹೋಗೋ ಹಾಗಿಲ್ಲ. ಓಕೆ, ಅದಾದ ನಂತರ ನಿಮ್ಮಿಬ್ರು ಆ ಕಡೆ ತಿರುಗಿಸಿ ನಿಮ್ಮಿಬ್ರು ಕಣ್ಣಿಗೆ ಒಂದು ಬ್ಯೂಟಿಫುಲ್ ಆಗಿರೋ ಕಪ್ಪು ಬಟ್ಟೆನ ಕಟ್ತೀನಿ. ಕಟ್ಟಿದ ನಂತರ ಇಲ್ಲಿರೋ ಒಂದು ಅವಳಿ ಅದರ ಜವಳಿ ಜೊತೆ ಸ್ವ್ಯಾಪ್ ಆಗುತ್ತೆ. ಆಮೇಲೆ ಬಂದ್ ನಿಂತ ಮೇಲೆ ಕಣ್ಣೀರ್ ಕಟ್ಟಿರೋ ಬಟ್ಟೆನ ತೆಗಿತೀನಿ. ಆಮೇಲೆ ನೀವು ಅವ್ರ ಹತ್ರ ಎಷ್ಟು ಬೇಕಾದ್ರೂ ಮತ್ತೆ ಮಾತಾಡ್ಬೋದು, ರೈಮ್ಸ್ ಹೇಳಿಸ್ಬೋದು. ಅದಾದ ನಂತರ ನಾನು ಕೇಳ್ತೀನಿ, ಓಕೆ ಸ್ವ್ಯಾಪ್ ಆಗಿರೋ ಅವಳಿ ಯಾವ್ದು ಅಂತ. ಕರೆಕ್ಟ್ ಆಗಿ ಉತ್ತರ ಕೊಟ್ರೆ ನಿಮ್ ಹತ್ರ ಇರೋ ದುಡ್ಡು ಎಷ್ಟಾಗುತ್ತೆ ಅನ್ನೋ ಮ್ಯಾಟ್ರಿಗೆ ಈಗ ಬರೋಣ. ಸೊ ನಿಮ್ ಹತ್ರ ಇದೆ 4.5 ಲಕ್ಷ, ನನ್ನ ಹತ್ರ ಇದೆ 5.5 ಲಕ್ಷ. ನಾನು ಇಷ್ಟು ಬಿಡ್ ಮಾಡಕ್ ರೆಡಿ ಇದೀನಿ, ಆದ್ರೆ ನಿಮ್ ಹತ್ರ ಅಷ್ಟಿಲ್ಲ. ಬಟ್ ನೀವು 4.5 ಲಕ್ಷನೂ ಬಿಡ್ ಮಾಡ್ಬೋದು. ಆಗ ನಾನು ಈ ಕಡೆಯಿಂದ 4.5 ಲಕ್ಷ ಬಿಡ್ ಮಾಡ್ತೀನಿ. ಓಕೆ, ನೀವೇನಾದ್ರೂ ಸರಿಯಾಗಿ ಉತ್ತರ ಕೊಟ್ರೆ ನಿಮಗೆ ಸಿಗುತ್ತೆ 9 ಲಕ್ಷ ರೂಪಾಯಿ. ಬಿಡ್ ಮಾಡೋಣ. ನೀನೇ ತಳ್ಳು. ವಾಹ್, ಫುಲ್ ಫುಲ್
ತಾನೇ ಯೋಚನೆ ಮಾಡಿ. ಹಾಫ್ ಇದು ಡಿಸೈಡಿಂಗ್ ಫ್ಯಾಕ್ಟ್. ಓಕೆ ಹೋದ್ರೆ ಅಷ್ಟು ಹೋಗುತ್ತೆ. ಓಕೆ ಎಷ್ಟು ಕೊಟ್ರಿ ಈಗ? 2,25,000. ಓಕೆ, 2,25,000 ನೀವ್ ಕೊಡ್ತಾ ಇದೀರಿ. ಈ ಕಡೆಯಿಂದ ನಾನ್ ಕೊಡ್ತಾ ಇದೀನಿ 2,25,000. ಓಕೆ. ಸೊ ಗೆದ್ರೆ ನಿಮ್ಗೆ ಸಿಗುತ್ತೆ 4,50,000. ಓಕೆ, ರೆಡಿ ಇದ್ದೀರಾ? ಮಕ್ಕಳನ್ನ ಕರ್ಸ್ಲಾ? ಜೋರಾದ ಚಪ್ಪಾಳೆ ಬರ್ಲಿ ನಮ್ಮ ಸೇಮ್ ಟು ಸೇಮ್ ಸುತ್ತಲಿ ಭಾಗವಹಿಸ್ತಿರುವಂತ ಅವಳಿಗಳಿಗೆ. ಹಾಯ್ ಪುಟಾನೀಸ್. ಈಗ ಸರ್ ಅಖಾಡ ನಿಮ್ದೆ. ಸರಿ, ಹೋಗೋದಲ್ಲ? ತೀರಾ ಹತ್ರ ಹೋಗಂಗಿಲ್ಲ, ಆ ಗೆರೆ ದಾಟ್ ನೀವು ಹೋಗಂಗಿಲ್ಲ, ಅವರು ಬರಂಗಿಲ್ಲ. ಅದೇ ಸರ್ ಇದೆ ಅದೇ. ಹೆಸರು ಹೇಳಮ್ಮ ನಿಂದ? ದಕ್ಷತಾ. ದಕ್ಷತಾ, ಏನ್ ಓದ್ತಾ ಇದ್ಯಾ? 5th ಸ್ಟ್ಯಾಂಡರ್ಡ್. ಯಾವ ಸ್ಕೂಲು? JEM ಸ್ಕೂಲ್. ನಿಮ್ ತಂದೆ ಏನ್ ಮಾಡ್ತಾ ಇದಾರೆ? ತಂದೆ ವೈನ್ ಶಾಪಲ್ ಕ್ಯಾಶರ್. ನನಗೋದಿಲ್ಲ ನಿಮ್ಮ ಮ್ಯಾಟ್ರು. ಸರಿ ಸರಿ ಸರಿ. ರೈಮ್ಸ್ ಏನಾದ್ರು ಬರುತ್ತಾ ನಿನ್ಗೆ? ಬರುತ್ತೆ, ಹಾಡು ಹೇಳ್ತೀನಿ. ಹಾಡ್ತೀಯಾ? ಸರಿ. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದಾಜ್ಞೆನೆ ಎಲ್ಲವೂ. ಸೂಪರ್. ಹೆಸರೇನು ಮಗನ ನಿಂದು? ಉತ್ತಮ್. ಉತ್ತಮ್. ಅಪ್ಪನ ಹೆಸರು? ಮಲ್ಲಿಕ್. ಓಕೆ. ನಿನ್ ತಮ್ಮನ ಹೆಸರೇನು? ಉಲ್ಲಾಸ್. ಉತ್ತಮ್ ಉಲ್ಲಾಸ್. ಓಕೆ. ಹಾಯ್. ಏನಮ್ಮ ನಿನ್ನ ಹೆಸರು? ಲೀನಾ. ಲೀನಾ. ಯಾವ ಸ್ಕೂಲು? CP ಪಬ್ಲಿಕ್ ಸ್ಕೂಲ್ ನಿಟ್ಟೂರ್. ಅಮ್ಮನ ಹೆಸರೇನು? ಸುಷ್ಮಾ. ಅಪ್ಪನ ಹೆಸರು? ಶಾಂತರಾಯ್. ಸರಿ, ಇವಾಗ ಡ್ಯಾನ್ಸ್ ಆಡ್ತೀಯಾ ಹಾಡು ಆಡ್ತೀಯಾ ನೀನು? ರೈಮ್ಸ್ ಹೇಳ್ತೀನಿ. ರೈಮ್ಸ್ ಹೇಳ್ತೀಯಾ? ಸರಿ, ಹೇಳು. ಜಾನಿ ಎಸ್ ಪಾಪ, ಈಟಿಂಗ್ ಶುಗರ್ ನೋ ಪಾಪ, ಟೆಲ್ಲಿಂಗ್ ಲೈಸ್ ನೋ ಪಾಪ, ಓಪನ್ ಎವರೆಸ್ಟ್. ಸೂಪರ್. ಸೊ ಇಬ್ರು ಈ ಕಡೆ ತಿರ್ಕೊಳ್ಳಿ, ಆಡಿಯನ್ಸ್ ಕಡೆ. ಹೇಳ್ರಪ್ಪ, ಓಕೆನಾ? ಕಣ್ಣಿನ ಪಟ್ಟಿಯನ್ನು ತನ್ನಿ. ಸ್ವಾಪ್ ಆಗ್ಲಿ. ಚಿರು ಅವರೇ, ನೀವು ಕಣ್ ತೆರೆದಾಗ ನಿಮ್ಗೆ ಮೇಘನಾ ಅವರೇ ನೆನ್ಪಾಗ್ತಾರೆ ಅಲ್ವಾ? ಕಣ್ ಮುಚ್ಚಿದಾಗ ಯಾರು ನೆನ್ಪಾದ್ರಿ? ಈಗ ಕಣ್ಣಿಗೆ ಬಟ್ಟೆ ಕಟ್ಟಿದ್ನಲ್ಲ, ಯಾರು ಬರ್ಲಿಲ್ಲ. ನಿಮ್ ಮನ್ಸಿಗೆ ಹತ್ರವಾದವರು ಸುಮಾರು ಜನ ಇದಾರ, ಅಭಿಮಾನಿಗಳು. ಅದೊಂದು ಸಿಗುತ್ತೆ ಅಲ್ಲ ಮಧ್ಯದಲ್ಲಿ ಅಭಿಮಾನಿಗಳು ಅಂತ. ಹೇಳ್ತಾ ಇರೋದು ಸುಳ್ಳೆಲ್ಲ, ಏನು ಹೇಳೋದ್ ಬೇಕಾಗಿಲ್ಲ. ಹೌದಾ? ಈಗ ಲೆಫ್ಟ್ ಅಲ್ಲಿ ಯಾವ ಅಭಿಮಾನಿ ಕೂತಿದ್ರು, ಯಾವ ಡ್ರೆಸ್ ಹಾಕೊಂಡಿದ್ರು ಅವ್ರು ಹೇಳಿ? ಅಲ್ಲಲ್ಲ, ನಾನು ಇದ್ರಲ್ಲಿ ಒಬ್ರು ಅಂತ ಸ್ಪೆಸಿಫೈ ಮಾಡ್ತಾ ಇಲ್ಲ, ಎಲ್ರೂನು. ನನಗೆ ಎಲ್ರೂ ಬೇಕು. ಇವಾಗ ಮೇಘನ ಅವ್ರು ಕಾಣಿಸ್ತಾರೇನೋ ನಿಮ್ ಕಣ್ಣಿಗೆ ಬಟ್ಟೆ ಕಟ್ಟಾಗ ಅಂತ ಅನ್ಕೊಂಡ್ವಿ, ಆದ್ರೆ ನೀವ್ ಕಾಣಿಸ್ಲಿಲ್ಲ ಅಂತ ಹೇಳಿದ್ರಿ. ಅದಕ್ಕೆ ಎದುರಿಗೆ ಕರ್ಸಿ ನಿಲ್ಸ್ಬಿಟ್ಟಿದ್ವಿ. ಹಾಯ್. ಹಲೋ. ಹೇಳಮ್ಮ. ಗೊತ್ತಾಗೋಯ್ತಾ? ಗೊತ್ತಾಯ್ತು. ಮೇಘನಾ ಅವ್ರೆ, ಆಕ್ಚುಲಿ 4.5 ಲಕ್ಷ ಗೆದ್ದಿದ್ದಾರೆ ಆಟಾಡಿ. ಈಗ 2,25,000 ಬಿಡ್ ಮಾಡಿದ್ದಾರೆ. ಗೆದ್ರೆ 4.5 ಲಕ್ಷ ಸಿಗುತ್ತೆ. ಒಟ್ಟು 7.5 ಲಕ್ಷ ಸಿಗುತ್ತೆ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ? 7.5 ಲಕ್ಷ ಸಿಕ್ಕಿದ್ರೆ ಅವ್ರು ಏನ್ ಮಾಡಕ್ ಡಿಸೈಡ್ ಮಾಡ್ತಾರೋ ಅದನ್ನ ನಾನು ಮಾಡ್ತೀನಿ. ಹೆಂಗೆ? ಅಲ್ಲ, ಇದೆಲ್ಲ ಸ್ಕ್ರಿಪ್ಟ್ ರೆಡಿ ಮಾಡಿ ಹೇಳ್ಕೊಟ್ಟಂಗೆ ಹೇಳ್ತಾ ಇದಾರೆ. ಹೇಗದು? ಯಾಕೆ ಅವ್ರು ಇದನ್ನೇ ಹೇಳಿದ್ರ? ಅವರು ಅದನ್ನೇ ಹೇಳಿದ್ರು. ಅಯ್ಯೋ, ಇಷ್ಟೊಂದೆಲ್ಲ ಸಿಂಕ್ ಆಗೋದ್ವಾ ನಾವು? ಮೇಘನಾ ಅವ್ರೆ, ನಿಮ್ ಬಗ್ಗೆ ತುಂಬಾ ಎಲ್ಲ ಮಾತಾಡಿದ್ದಾರೆ ಚಿರು ಅವರು. ನಿಮ್ಗೆ ಗೊತ್ತಿಲ್ದಿರೋ ವಿಷಯ ಎಲ್ಲ ಹೇಳಿದ್ದಾರೆ. ಅದನ್ನ ನೀವ್ ಎಪಿಸೋಡ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಇದಕ್ಕೋಸ್ಕರ ನಾನು ಖಂಡಿತವಾಗ್ಲೂ ಎಪಿಸೋಡ್ ನೋಡ್ತೀನಿ. ಇಬ್ರು ಒಟ್ಟಿಗೆ ಕುತ್ಕೊಂಡು ನೋಡಿ, ಚೆನ್ನಾಗಿರುತ್ತೆ. ಹೇಳಿದ್ದಾರೆ ಅಂದ್ರೆ ನೋಡ್ಲೇಬೇಕು. ಆಮೇಲೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಬಂದಾಗ ನಿಮ್ಗೆ ಏನೇನ್ ಸೇಡ್ ಇದೆಯೋ ಎಲ್ಲ ತೀರಿಸ್ಕೊಳ್ಳಿ ಒಟ್ಟಿಗೆ. ಓಕೆನಾ? ಖಂಡಿತವಾಗ್ಲು. ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ಥ್ಯಾಂಕ್ ಯು. ಜೋರಾದ ಚಪ್ಪಾಳೆ ಬರ್ಲಿ ಮೇಘನಾ ಅವ್ರಿಗೆ. ಈಗ ಆಟಕ್ಕೆ ಬರೋಣ. ಯಾರು ಸ್ವಾಪ್ ಆಗಿದ್ದಾರೆ ಅಂತ ಹೇಳ್ಬೇಕು. ಏನಾ, ಬೀನಾ, ಸಿ. ಮತ್ತೆ ಮಾತಾಡ್ಸ್ಬೋದು ಬೇಕಾರೆ. ಹೆಸರು ಹೇಳಮ್ಮ. ದಕ್ಷತಾ.
ಹಲೋ ಸರ್, ಆರಾಮ ಸರ್? ಹೆಸರು ಹೇಳಿ ಸರ್. ಉತ್ತಮ್. ಒಂದು ಹಾಡು ಹಾಡ್ತೀರಾ ಸರ್? ಜಾನಿ ಜಾನಿ ಎಸ್ ಪಾಪ, ಈಟಿಂಗ್ ಶುಗರ್ ನೋ ಪಾಪ, ಟೆಲ್ಲಿಂಗ್ ಲೈಸ್. ಹೆಸರು ಹೇಳಮ್ಮ. ಲೀನಾ. ಲೀನಾ, ಓಕೆ. ನೀನೊಂದು ಹಾಡು ಹಾಡ್ತೀಯ ಇವಾಗ? ಜಾನಿ ಜಾನಿ ಎಸ್ ಪಾಪ, ಈಟಿಂಗ್ ಶುಗರ್ ನೋ ಪಾಪ, ಟೆಲ್ಲಿಂಗ್ ಲೈಸ್ ನೋ ಪಾಪ, ಓಪನ್ ಯುವರ್ ಐಸ್. ಓಪನ್ ಯುವರ್ ಐಸ್ ಅಂದ್ಬಿಟ್ಲು ಅವಳು. ಸ್ವ್ಯಾಪ್ ಆಗಿರೋದು ಯಾರು ಅಂತ ಅನ್ನಿಸ್ತಾ ಇದೆ. ಎ ಶ್ಯೂರಾ? ಐ ಫೀಲ್ ಶಿ ಇಸ್ ಚೇಂಜ್ಡ್. ಸಿ. ಯೋಚನೆ ಮಾಡಿ. ಒಂದು ನಿಮಿಷ, ನಿಮ್ಮ ಹೆಸರು ಏನು? ದಕ್ಷತಾ. ಅವಾಗಲೇ ಒಂದು ಹಾಡು ಹಾಡ್ದಲ್ಲಮ್ಮ ಕನ್ನಡದು. ಹೂವಲ್. ಅದೇ ನಾನು ಟೈಮ್ ಇಲ್ಲ ಅಂದಿದ್ದಕ್ಕೆ ಅವಳು ಎದ್ರುಕೊಂಡ್ಲು. ಸಾರಿ. ಅಲ್ಲ ಇಲ್ಲಮ್ಮ, ಇಟ್ ವಾಸ್ ಮೈ ಮಿಸ್ಟೇಕ್. ಎ ಫಿಕ್ಸ್. ಡನ್ ಡನ್ ಡನ್. ಏ ಎ ಎ ಫಾರ್ ಆಪಲ್. ಫ್ರೀಸ್ ಮಾಡ್ತಾ ಇದ್ದೀರಾ? ಜಯ ಆಂಜನೇಯ. ಓಕೆ ಓಕೆ ಅಧ್ಯಕ್ಷರೇ, ಏನ ಫ್ರೀಸ್ ಮಾಡ್ತಿದ್ದಾರೆ? ನಿಮ್ಗೆ ಸಿಗ್ತಾ ಇದೆ 4.5 ಲಕ್ಷ ರೂಪಾಯಿ. 4 ಸುತ್ತನ್ನ ಯಶಸ್ವಿಯಾಗಿ ಆಡಿ ನೀವು ಗೆದ್ದಿರೋಂತ ಮೊತ್ತ 7,75,000 ರೂಪಾಯಿ. ನಿಮ್ಮ ಹತ್ರ ನಾನು ಆಮೇಲೆ ಮಾತಾಡ್ತೀನಿ. ಈಗ ಅವಳಿಗಳು ನಿಂತಿದಾರಲ್ಲ ಇಲ್ಲಿ, ಅವರ ಜೊತೆಗೆ ಅವರ ಜವಳಿಗಳನ್ನ ನೋಡಿದ್ರೆ ಹೇಗಿರುತ್ತೆ? 100%. ಜೋರಾದ ಚಪ್ಪಾಳೆ ಬರ್ಲಿ ಜವಳಿಗಳಿಗೆ. ವೆರಿ ಗುಡ್. ಎಲ್ಲ ಪುಟಾಣಿಗಳಿಗೂ ಒಂದ್ ಜಬರ್ದಸ್ತ್ ಚಪ್ಪಾಳೆ ಬರಲಪ್ಪ. ಸೂಪರ್. ಸೊ ಮಕ್ಕಳಿಗೆ ಅಂತ ಒಂದು ಸ್ಪೆಷಲ್ ಗಿಫ್ಟ್ ಹ್ಯಾಂಪರ್ ಇದೆ, ದಯಮಾಡಿ ಅದನ್ನ ತಗೊಂಡ್ ಬನ್ನಿ ಪ್ಲೀಸ್. ಟೀಮು ಅಂತ ಇದ್ರಲ್ಲ, ಈಗ ನಿಮ್ ಟೀಮ್ ಇಂದ ಒಬ್ರು ಮೆಂಬರ್ ಮಿಸ್ ಆಗಿದ್ದಾರೆ. ನಾವು ಅವ್ರನ್ನ ಹುಡುಕಿ ಕರ್ಸಿದೀವಿ. ಅವ್ರನ್ನ ವೇದಿಕೆ ಮೇಲೆ ಕರ್ಸ್ಬೇಕು ಅಂತ ನನ್ಗಾಸೆ. ನೋಡಕ್ ನಿಮ್ಗಾಸೆನಾ ಯಾರು ಅಂತ ನೋಡ್ಬೇಕು? ಓಕೆ, ಮತ್ತೆ ಆಗ್ತಾಳ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಖಾಕಿ ಚಿತ್ರದ ನಿರ್ದೇಶಕರಾದ ನವೀನ್ ರೆಡ್ಡಿ ಅವ್ರನ್ನ. ಸಿನಿಮಾದ ಪಿಲ್ಲರ್ ನೀವು. ಸೊ ಸಿನಿಮಾನ ಸಾಕಷ್ಟು ಜನ ನೋಡಿ ತುಂಬಾನೇ ಪ್ರಶಂಸೆನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಳ್ಳೆ ಸಿನಿಮಾ, ಒಳ್ಳೆ ಕಥೆ ಇದೆ ಅಂತ. ಅಂಡ್ ಕಲೆಕ್ಷನ್ಸ್ ಕೂಡ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ತುಂಬಾ ಖುಷಿ ಆಗುತ್ತೆ ಮೇಡಮ್. ಆಕ್ಚುಲಿ ಇದು ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಜನರಿಗೆ ರೀಚ್ ಆಗುತ್ತೆ ಅಂತ ಹೇಳಿ. ಇವಾಗ ಸಖತ್ ರೆಸ್ಪಾನ್ಸ್ ಇದೆ. ಥಿಯೇಟರ್ ತರ ಫುಲ್ ಎಲ್ಲ ಹೌಸ್ಫುಲ್ ಬೋರ್ಡ್ ಎಲ್ಲ ನೋಡಿ ತುಂಬಾ ಖುಷಿ ಆಗ್ತಾ ಇದೆ ಮೇಡಮ್. ಓಕೆ, ಖಾಕಿ ಸಿನಿಮಾದ ಟ್ರೇಲರ್ ಪ್ಲೀಸ್. ನಿನ್ ಕೈ ಹಿಡಿಯೋ ಸುಂದರಿ ಅದ್ ಯಾವ ಮೇಘದಲ್ಲಿದ್ದಾಳೋ. ಗರ್ಲ್ ಫ್ರೆಂಡ್ಸ್ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಎಲ್ಲ ಗೊತ್ತಿರುತ್ತೆ, ಆದ್ರೆ ಬಾಯ್ ಫ್ರೆಂಡ್ ಮುಂದೆ ಏನು ಗೊತ್ತಿಲ್ಲ ಅನ್ನೋ ತರ ಆಕ್ಟ್ ಮಾಡ್ತೀವಿ. ಯಾರೇ ನೀನು ನಿನ್ನ ನೋಡಿ ಜಾರಿ ಹೋದೆ. ತುಂಬಾ ಲೈವ್ಲಿ ಆಗಿ ಆಟ ಆಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್ ನಿಮ್ ಸಿನಿಮಾ ಕೂಡ. ಹೀಗೆ ಯಶಸ್ಸನ್ನ ಕಾಣ್ತಾರಿ ನಿಮ್ ಎಲ್ಲಾ ಫ್ಯೂಚರ್ ಪ್ರಾಜೆಕ್ಟ್ಸ್ಗೂ. ಆಲ್ ದ ವೆರಿ ಬೆಸ್ಟ್. ಆಲ್ ದ ವೆರಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಒಂದು ಜೋರಾದ ಚಪ್ಪಾಳೆ ಮುದ್ದಾದ ಖಾಕಿ ಟೀಮ್ಗೆ. ಇಂಥದ್ದೇ ಸೂಪರ್ ಡೂಪರ್ ಆಗಿರೋ ಸೆಲೆಬ್ರಿಟೀಸ್ ನ ಕರ್ಕೊಂಡು ಮುಂದಿನ ಎಪಿಸೋಡ್ ಅಲ್ಲಿ ನಾನ್ ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ಜೀನ್ಸ್ ಕವರ್ಡ್ ಬೈ ಸ್ವಸ್ತಿಕ್ ಗುಲಾಬ್ ಜಾಮೂನ್, ಸ್ಪೆಷಲ್ ಪಾರ್ಟ್ನರ್ ಕಾಟನ್ ಮ್ಯಾಟ್ರೆಸಸ್ ಅಂಡ್ ಐಎಸ್ಒ ಪ್ರಾಡಕ್ಟ್, ಉದಯಂ ವರ್ಣ ಫ್ಯಾನ್ಸಿ ಬಾರ್ಡರ್ ಧೋತೀಸ್ ಅಂಡ್ ಶರ್ಟ್ಸ್, ಅಮೃತ್ ನೋನಿ ಪ್ರತಿ ಹನಿಯಲ್ಲೂ ಆರೋಗ್ಯದ ಅನುಭವ ಮತ್ತು SSVM ಇನ್ಸ್ಟಿಟ್ಯೂಷನ್ಸ್. ಬಾಯ್, ಶುಭರಾತ್ರಿ.